ಎಲ್ಲರಿಗೂ ನಮಸ್ಕಾರ. ಓಕೆ, ನನ್ನ ಹೆಸರು ರಮೇಶ್ ಗೌಡ ಐ ಪಾಟೀಲ್ ಅಂತೇಳಿ. ನಾನು ಪಿ ಎಮ್ ಶ್ರೀ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕದಲ್ಲಿ ಏನು ಮಾಡ್ತಿದ್ದೇನೆ ಅಂದರೆ ಆಟೋಮೊಬೈಲ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಓಕೆ, ಸೊ ಇವತ್ತು ನಾನು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಕ್ವಶನ್ ಆನ್ಸರ್ಸ್ ಫಾರ್ ಲೆವೆಲ್ 2 ಅಂದರೆ SSLC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಫಸ್ಟ್ ಪ್ರಶ್ನೆ ಕೇಳಿದ್ದಾರೆ ಅವರು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ವ್ಯಾಲಿಡ್ ಫೈಲ್ ಎಕ್ಸ್ಟೆನ್ಷನ್ ಫಾರ್ ನೋಟ್ಪ್ಯಾಡ್ ಫೈಲ್ ಅಂತ ಕೇಳಿದ್ದಾರೆ. ಅಂದರೆ ನೋಟ್ಪ್ಯಾಡ್ ಫೈಲನ್ನು ಸೇವ್ ಮಾಡುವ ವಿಧಾನ ಅಥವಾ ಸರಿಯಾದ ವಿಧಾನ ಏನು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಬರೋಣ ನಾವು ಜೆ ಪಿ ಜಿಯಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಫೋಟೋಗಳಿಗೆ ನಾವೇನು ಮಾಡ್ತೀವಿ ಜೆ ಪಿ ಜಿಯನ್ನು ಬಳಸ್ತೀವಿ. ಓಕೆ, ಸೊ .doc ಇದನ್ನು ನಾವು ಡಾಕ್ಯುಮೆಂಟ್ಗೋಸ್ಕರ ಬಳಸ್ತೀವಿ, MS ವರ್ಡ್. ಓಕೆ, ನೆಕ್ಸ್ಟ್ ಬರುತ್ತೆ .text ಅಂತ. ಸೊ ಇದನ್ನು ನಾವು ನೋಟ್ಪ್ಯಾಡ್ ಫೈಲ್ಗೆ ಏನು ಮಾಡ್ತೀವಿ ರೀ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಬರುತ್ತೆ .txt ಅಂತ. ಇದನ್ನು ನಾವು ಇದು ರಾಂಗ್ ಆನ್ಸರ್, ಇದನ್ನು ನಾವು ಎಲ್ಲಿಯೂ ಕೂಡ ಏನು ಮಾಡೋದಿಲ್ಲ, ಬಳಸುವುದಿಲ್ಲ. ಸೊ ಇಲ್ಲೇ ಎಕ್ಸ್ಟೆನ್ಷನ್ ಫೈಲ್ ಅಂದರೆ ನೋಟ್ಪ್ಯಾಡ್ನ ಎಕ್ಸ್ಟೆನ್ಷನ್ ಫೈಲನ್ನು ನಾವು ಯಾವುದು ಯೂಸ್ ಮಾಡ್ತೀವಿ ರೀ .text ಅನ್ನು ಬಳಕೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಬರುತ್ತೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ 4 ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇಂಪೆರೇಟಿವ್ ಸೆಂಟೆನ್ಸ್ ಯಾವುದಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾವು ಮೊದಲಿಗೆ ನೋಡೋಣ. ದ ಆನ್ಸರ್ ಈಸ್ ಸ್ವಿಚ್ ಆಫ್ ದ ಫ್ಯಾನ್. ಇದು ನೋಡ್ರಿ, ಇದು ಇಂಪೆರೇಟಿವ್ ಸೆಂಟೆನ್ಸ್. ಓಕೆ, ಇಂಪೆರೇಟಿವ್ ಸೆಂಟೆನ್ಸ್ ಇದು ರೀ. ಓಕೆ, ಇದಲ್ಲ, ರಿಯಲಿ ಸಾರಿ. ಓಕೆ, ಸೆಕೆಂಡ್ ಬರುತ್ತೆ, ಶೀಲಾ ಹ್ಯಾಸ್ ಗಾನ್ ಟು ದ ಮಾರ್ಕೆಟ್. ಸೊ ಇದೇನ್ರಿ ಇದು ಡಿಕ್ಲರೇಟಿವ್ ಸೆಂಟೆನ್ಸ್. ಯಾವುದ್ರಿದೆ ಡಿಕ್ಲರೇಟಿವ್ ಅಂದರೆ ಇಲ್ಲಿ ಅವ್ರು ಏನು ಮಾಡತ್ತಾರೆ ನಿಮ್ಗೆ ಸೊ ಸ್ಟೇಟ್ಮೆಂಟನ್ನು ನೀಡ್ತಿದ್ದಾರೆ. ಓಕೆ, ಸೊ ಇಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಒಳಗೆ ಏನಾಯ್ತಪ್ಪ ಅಂತಂದರೆ ಇಲ್ಲೇ ಅವ್ರು ಏನು ಮಾಡತ್ತಾರೆ ನಿಮ್ಗೆ ಆರ್ಡರ್ ಮಾಡತ್ತಾರೆ. ಓಕೆ, ಈ ಥರ ನೀವು ತಿಳ್ಕೊಬೋದು. ನೆಕ್ಸ್ಟ್ ಬರುತ್ತೆ, ವೇರ್ ಈಸ್ ಮೈ ಪೆನ್ ಕಲರ್ಸ್ ಅಂತ ಇದೆ. ಸೊ ಇದು ಯಾವ ಸೆಂಟೆನ್ಸ್ ಅಪ್ಪ ಅಂತಂದರೆ ಇದು ಇಂಟರೋಗೇಟಿವ್ ಸೆಂಟೆನ್ಸ್. ವಿಚ್ ಸೆಂಟೆನ್ಸ್ ಇಟ್ ಈಸ್ ಇಂಟರೋಗೇಟಿವ್ ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ಲಾಸ್ಟ್ ಬರುತ್ತೆ, ಓ ನೋ ಐ ಮಿಸ್ಡ್ ಮೈ ಫ್ಲೈಟ್. ಇದು ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್. ಯಾವ ಸೆಂಟೆನ್ಸ್ ಇದು ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್. ಇದೇನು ಮಾಡುತ್ತೆ ಅಂತಂದರೆ ಇದು ಎಮೋಷನನ್ನು ಎಕ್ಸ್ಪ್ರೆಸ್ ಮಾಡಲು ಏನು ಮಾಡ್ತೀವಿ ನಾವು ಇದನ್ನು ಬಳಕೆ ಮಾಡ್ತೀವಿ. ಓಕೆ, ಸೊ ಇದು ಇಂಟ್ರೋಗೇಟಿವ್ ಸೆಂಟೆನ್ಸಲ್ಲಿ ಏನು ಮಾಡ್ತೀವಿ ಇದು ಕ್ವಶನ್ ಮಾರ್ಕ್ ಅಥವಾ ಕ್ವಶನನ್ನು ಕೇಳಲು ಏನು ಮಾಡ್ತೀವಿ ಈ ಥರದ ಸೆಂಟೆನ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಇದು ನಿಮಗೆ ಟೈಪ್ಸ್ ಆಫ್ ಸೆಂಟೆನ್ಸ್ ಮತ್ತು ಸೆಂಟೆನ್ಸ್ನಲ್ಲಿ ಬರುತ್ತೆ ಕ್ವಶನ್. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಬರುತ್ತೆ, ವಿಚ್ ಆಫ್ ದ ಫಾಲೋವಿಂಗ್ ಸೋರ್ಸಸ್ ಆಫ್ ಎನರ್ಜಿ ಈಸ್ ಅ ಫಾರ್ಮ್ ಆಫ್ ರಿನ್ಯೂವಬಲ್ ಸೋರ್ಸ್ ಅಂತ. ಅಂದರೆ ಈ ಶಕ್ತಿಗಳಲ್ಲಿ ಯಾವ ಶಕ್ತಿಯು ರಿನ್ಯೂವಬಲ್ ಎನರ್ಜಿ ಆಗಿದೆ ಅಂತ ಅವ್ರು ಕೇಳ್ತಿದ್ದಾರೆ. ಓಕೆ, ಮೊದಲೇ ನೋಡೋಣ, ಸೋಲಾರ್ ಎನರ್ಜಿ ಅಂದರೆ ಸೂರ್ಯನ ಕಿರಣಗಳನ್ನು ಬಳಸ್ಕೊಂಡು ನಾವು ಏನನ್ನು ಶಕ್ತಿಯನ್ನು ಪಡಿಬೋದು. ಆನ್ಸರ್ ಇಸ್ ಕರೆಕ್ಟ್. ಎರಡನೇದು ವುಡ್ ಅಂದರೆ ಕಟ್ಟಿಗೆ ಮತ್ತು ಮರ ಅಂತ ಕರಿತೀವ್ರಿ ಇದಕ್ಕೆ ನಾವು. ಓಕೆ, ಸೊ ಇದನ್ನು ಒಂದು ಸಾರಿ ಬಳಸಿದರೆ ಅಥವಾ ಒಂದು ಸಾರಿ ಧರಿಸಿದ್ರೆ ಏನಾಕೈತ್ರಿ ಇದನ್ನು ಮತ್ತೊಮ್ಮೆ ಮರಳಿ ಏನು ಮಾಡೋಕ್ಕೆ ಬಳಸೋಕೆ ಏನಿಲ್ಲ, ಸಾಧ್ಯ ಇಲ್ಲ. ನೆಕ್ಸ್ಟ್ ಬರುತ್ತೆ ಕೋಲ್ಸ್. ಓಕೆ, ಕೋಲ್ಸ್ ಅಂದರೆ ಕಲ್ಲಿದ್ದಲು. ಸೊ ಕಲ್ಲಿದ್ದಲನ್ನು ಒಂದು ಸಾರಿ ಧರಿಸಿದ್ರೆ ಏನಾತ್ರಿ ಮುಗಿತು, ಇದರಿಂದ ನಾವು ಶಕ್ತಿಯನ್ನು ಪಡ್ಕೋಬೋದು. ಒಂದು ಸಲ ಇದು ಬರ್ನ್ ಆಗಿ ಆ್ಯಶಸ್ ಕನ್ವರ್ಟ್ ಆದ ನಂತರ ಇಟ್ ಈಸ್ ನಾಟ್ ಯೂಸಬಲ್, ರಿನ್ಯೂವಬಲ್. ನೆಕ್ಸ್ಟ್ ಬರುತ್ತೆ ಪೆಟ್ರೋಲ್. ಸೊ ಪೆಟ್ರೋಲ್ ಕೂಡ ಅಷ್ಟೇ ರೀ, ಒಂದು ಸಾರಿ ಬರ್ನ್ ಆತಂದ್ರೆ ಮುಗೀತು, ಒಳ್ಳೆಯದನ್ನು ನಾವು ರಿನ್ಯೂವಬಲ್ ಆಗಿ ಏನು ಮಾಡೋಕ್ಕಾಗಕ್ಕೆ ಸಾಧ್ಯ, ಬಳಸಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಬರುತ್ತೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಟೈಪ್ ಆಫ್ ಮೋಟಿವೇಶನ್ ಅಂತ ಕೇಳಿದ್ದಾರೆ. ಅಂದರೆ ಮೋಟಿವೇಶನ್ ಅಂದರೆ ಏನ್ರಿ, ಪ್ರೇರಣೆ. ಸೊ ಇದರಲ್ಲಿ ಯಾವ್ಯಾವ ಪ್ರೇರಣೆಗಳಿದೆ. ಓಕೆ, ಸೊ ಇಲ್ಲಿ ಫಸ್ಟ್ ಬರುತ್ತೆ ಇಂಟರ್ನಲ್ ಮೋಟಿವೇಶನ್. ಓಕೆ, ಅಂದರೆ ಇಲ್ಲಿ ಯಾರ ಕಡೆಯಿಂದನೂ ಹೇಳಿಸ್ಕೊಳ್ಳಲಾರದೆ ನಮ್ಮ ಕೆಲಸ ಅಥವಾ ನಮ್ಮ ವಿದ್ಯಾಭ್ಯಾಸವನ್ನು ನಾವು ಮಾಡೋದಕ್ಕೆ ಏನಂತೇವೆ ರೀ ಇಂಟರ್ನಲ್ ಮೋಟಿವೇಶನ್ ಅಂತೇವೆ. ಅಂದರೆ ಇಲ್ಲಿ ಯಾರ್ದು ಹೆಲ್ಪ್ ಇರಂಗಿಲ್ಲ ರೀ, ನಮ್ಮಷ್ಟಕ್ಕೆ ನಾವು ಮಾಡ್ಕೊತ ಹೋಗೋದು. ಓಕೆ, ನೆಕ್ಸ್ಟ್ ಬರುತ್ತೆ ಎಕ್ಸ್ಟರ್ನಲ್ ಅಂತಂತಂದರೆ ಸೊ ಪ್ರೈಸ್ ಮನಿಗೋಸ್ಕರ, ಗ್ರೇಡ್ಸ್ಗೋಸ್ಕರ ಅಥವಾ ಪ್ರಮೋಷನ್ಗೋಸ್ಕರ ನಾವೇನಾದರೂ ಎಕ್ಸ್ಟ್ರಾ ಅಮೌಂಟ್ ಆಫ್ ಸ್ಟಡಿ ಅಥವಾ ಎಕ್ಸ್ಟ್ರಾ ಅಮೌಂಟ್ ಆಫ್ ಏನಂತೀರಿ ನೀವು ವರ್ಕ್ ಮಾಡ್ತೇವಪ್ಪ ಅಂದರೆ ಅದಕ್ಕೆ ನಾವು ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತ ಕರಿತೇವೆ.
ನೆಕ್ಸ್ಟ್ ಬರ್ತೈತೆ ರೀ ಇಂಟರ್ಮೀಡಿಯೇಟ್ ಅಂತಂದ್ರೆ ಇದಲ್ರಿ, ಇದರ ಅರ್ಥ ಅಂದ್ರೆ ಮಧ್ಯಂತರ ಅಂತ ಕರಿತೀವಿ ಇಂಟರ್ಮೀಡಿಯೇಟ್ ಅಂದರೆ. ನೆಕ್ಸ್ಟ್ ಬರ್ತೈತೆ ರೀ ನೆಕ್ಸ್ಟ್ ಬರ್ತೈತಿ ಎಕ್ಸ್ಟೆನ್ಸಿವ್ ಅಂತಂದ್ರೆ. ಎಕ್ಸ್ಟೆನ್ಸಿವ್ ಅಂದ್ರೆ ಏನು ರೀ, ಇದಕ್ಕೆ ವ್ಯಾಪಕವಾಗಿ ಅಂತ ನಾವು ಕರಿತೇವೆ, ವ್ಯಾಪಕವಾಗಿ ಅಂತ ಕರಿತೀವಿ. ದ ಆನ್ಸರ್ ಈಸ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಎರಡೂ ಹೇಳ್ಬೋದು ರೀ. ಇಲ್ಲ ಒಂದು ವೇಳೆ ಇದರಲ್ಲಿ ಎರಡಾದರೂ ಯಾವುದಾದ್ರೂ ಒಂದು ಇತ್ತಂದ್ರೆ ನೀವು ಯು ಹ್ಯಾವ್ ಟು ಚೂಸ್ ಇಂಟರ್ನಲ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಬರುತ್ತೆ 5ನೇದು. ನೆಕ್ಸ್ಟ್, ವಾಟ್ ಡಸ್ ಅನ್ ಅಫ್ರೇಡ್ ಬಾಡಿ ಪೋಸ್ಟರ್ ಕನ್ವೆ ಆರ್ ಶೋ ಅಂತಂದ್ರೆ ಒಬ್ಬ ವ್ಯಕ್ತಿ ಭಯಭೀತನಾಗಿದ್ದರೆ ಅದು ಏನನ್ನು ತೋರಿಸುತ್ತೆ ಅಂತ ಅವ್ರು ಕೇಳ್ಯಾರ, ಅಥವಾ ಅದು ಏನನ್ನು ವ್ಯಕ್ತಪಡಿಸುತ್ತದೆ ಅಂತ ಏನು ಮಾಡ್ಯಾರ ಅವ್ರು ಕೇಳ್ಯಾರ. ಫಸ್ಟ್ ಪ್ರೊಫೆಷ್ನಲಿಸಮ್ ಅಂದ್ರೆ ಏನು ರೀ, ವೃತ್ತಿ ರೀ ಇದು. ಸೊ ಟೀಚರ್ಸ್, ಡಾಕ್ಟರ್ಸ್ ಈ ಥರ. ನೆಕ್ಸ್ಟ್ ಬರ್ತೈತೆ ರೀ ಪ್ರೈಡ್ ಅಂದ್ರೆ ಹೆಮ್ಮೆ. ಸೊ 3ನೇದು ಕಾನ್ಫಿಡೆನ್ಸ್ ಅಂದ್ರೆ ಆತ್ಮವಿಶ್ವಾಸ ಕಡಿಮೆ ಇತ್ತಂತಂದ್ರೆ ಸೊ ಇದೇನು ತೋರಿಸ್ತೈತೆ ರೀ, ನೀವೆಲ್ಲೋ ಹೆದರಿರಪ್ಪ, ಓಕೆ ನೀವು ಗಪ್ಪ ಅದಿರಿ, ನೀವು ಮಾತಾಡ್ತಾ ಇಲ್ಲ ಅಂತ ಇದರ ಅರ್ಥ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಹ್ಯುಮಿಲಿಟಿ ಅಂತಂತಂದ್ರೆ ಓಕೆ ನಮ್ರತೆ, ಅಥವಾ ನಾವು ಇದಕ್ಕೇನಂತ ಇರಿ ವಿನಯ ಅಂತ ಕರಿತೀವಿ. ಸೊ ದ ಆನ್ಸರ್ ಇಸ್ ಕಾನ್ಫಿಡೆನ್ಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ವಿಚ್ ಆಫ್ ದ ಫಾಲೋವಿಂಗ್ ಟ್ರ್ಯಾಪ್ ಸ್ಮಾಲ್ ಚಿಲ್ಡ್ರನ್ ಇನ್ ಟು ಅ ಇನ್ಅಪ್ರೋಪ್ರಿಯೇಟ್ ರಿಲೇಷನ್ ಅಂತ. ಅಂದರೆ ಚಿಕ್ಕ ಮಕ್ಕಳನ್ನು ಅನುಚಿತ ಸಂಬಂಧಕ್ಕೆ ಟ್ರ್ಯಾಪ್ ಮಾಡುವವರಿಗೆ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಬರ್ತೈತೆ ರೀ ವರ್ಮ್ಸ್ ಅಂದ್ರೆ ನೋಡ್ರಿ, ಇವಕ್ಕೆ ನಾವು ಕಂಪ್ಯೂಟರ್ ಒಳಗೇನ ಏನು ಮಾಡ್ತಾವ್ರಿ ಇವ, ಓಕೆ ಮೇಲ್ವೇರ್ಸನ್ನು ರೆಪ್ಲಿಕೇಟ್ ಮಾಡ್ಲಿಕ್ಕೆ ಏನು ಮಾಡ್ತಾವ್ರಿ, ವರ್ಮ್ಗಳು ಕ್ರಿಯೇಟ್ ಆಗ್ತಾವೆ, ಇದೆಲ್ಲ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಟ್ರೋಜನ್ ಹಾರ್ಸ್. ಇದೇನು ರೀ, ಇದೊಂದು ಥರದ ಕಂಪ್ಯೂಟರ್ ವೈರಸ್ ರೀ ಇದೆ. ಇದೇನು ಮಾಡ್ತೈತೆ ರೀ, ಕಂಪ್ಯೂಟರ್ನ ಡ್ಯಾಮೇಜ್ ಅಥವಾ ಏನು ಮಾಡ್ತೈತೆ ರೀ, ಹಾಳು ಮಾಡಲು ಏನು ಮಾಡ್ತೈತಿ, ಪ್ರಯತ್ನ ಪಡ್ತೈತಿ. ನೆಕ್ಸ್ಟ್ ಬರ್ತೈತೆ ರೀ ಆ್ಯಂಟಿವೈರಸ್ ಅಂದ್ರೆ ಏನು ರೀ, ಇದು ವೈರಸ್ಗಳನ್ನು, ಟ್ರೋಜನ್ಗಳನ್ನು ಮತ್ತು ವರ್ಮ್ಗಳನ್ನು ತೆಗೆದುಹಾಕಲು ಏನು ಮಾಡ್ತೀವಿ ನಾವು ಬಳಸುವ ಒಂದು ಕಂಪ್ಯೂಟರ್ನ ಸಾಫ್ಟ್ವೇರ್ ರೀ ಇದು. ಓಕೆ, ಸೊ ಆನ್ಲೈನ್ ಪ್ರೆಡೆಟರ್ಸ್ ಅಂದರೆ ಓಕೆ ಸೊ ಮಕ್ಕಳನ್ನು ದುರುಪಯೋಗ ಪಡಿಸ್ಕೊಳ್ಳೋಕ್ಕಂಥ ವ್ಯಕ್ತಿಗೆ, ಆನ್ಲೈನ್ ಫ್ರಾಡ್ ಮಾಡುವಂಥವ್ರಿಗೆ ಏನು ಮಾಡ್ತೀವಿ ನಾವು ಆನ್ಲೈನ್ ಪ್ರೆಡೆಟರ್ಸ್ ಅಂತ ಕರಿತೀವಿ. ದ ಆನ್ಸರ್ ಈಸ್ ಆನ್ಲೈನ್ ಪ್ರೆಡೆಟರ್ಸ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಬರುತ್ತೆ, ಬೈ ವಿಚ್ ಆ್ಯಕ್ಷನ್ ಕ್ಯಾನ್ ಸೆಂಡರ್ ಸೆಂಡ್ ದೇರ್ ಮೆಸೇಜ್ ಅಂತ ಕೇಳಿದ್ದಾರೆ. ಓಕೆ, ಬೈ ವಿಚ್ ಅಂದರೆ ಸಂದೇಶ ಕಳಿಸುವವರು ಯಾವ ಪ್ರಕ್ರಿಯೆಯಿಂದ ಅಥವಾ ಯಾವ ಆ್ಯಕ್ಷನ್ನಿಂದ ಸಂದೇಶವನ್ನು ಕಳಿಸ್ತಾರೆ ಅಂತ ಈ ಕ್ವಶನಲ್ಲಿ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಓಕೆ, ಸೊ ಗೆಸ್ಚರ್ಸ್ ಅಂದ್ರೆ ಏನು ರೀ, ಸನ್ನೆಗಳು ಅಂತ ಕರಿತೇವೆ ನಾವು. ಗೆಸ್ಚರ್ಸ್ ಮೂಲಕ ಕೂಡ ನಾವೇನು ಮಾಡ್ಬೋದು ರೀ, ಕಳಿಸ್ಬೋದು. ಸೆಕೆಂಡ್ ಬರುತ್ತೆ ರೀ ಸ್ಪೀಕಿಂಗ್ ಅಂದರೆ ಮಾತನಾಡೋದ್ರ ಮುಖಾಂತರ ಕೂಡ ನಾವೇನು ಮಾಡ್ಬೋದು ರೀ, ಕಳಿಸ್ಬೋದು. ಗೆಸ್ಚರ್ಸ್ ಎದ್ರೊಳಗೆ ಬರುತ್ತೆ ಅಂತಂದರೆ ಇದು ನಾನ್ ವರ್ಬಲ್ ಒಳಗೆ ಬರುತ್ತೆ, ನಾನ್ ವರ್ಬಲ್ ಕಮ್ಯುನಿಕೇಷನ್ ಒಳಗೆ ಬರುತ್ತೆ. ಸ್ಪೀಕಿಂಗ್ ಏನು ಬರುತ್ತೆ, ಇದೆ ವರ್ಬಲ್ ಕಮ್ಯುನಿಕೇಷನ್ ಒಳಗೆ ಬರುತ್ತೆ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ರೀಡಿಂಗ್, ಓದುವುದು. ದ ಆನ್ಸರ್ ಇಸ್ ರೀಡಿಂಗ್. ಯಾಕಂದ್ರೆ ಇದು ನಿಮ್ಗೆ ಪುಸ್ತಕದಲ್ಲಿ ಕೀ ಆನ್ಸರ್ ಒಳಗೂ ಇದೇ ಐತಿ ರೀ, ರೀಡಿಂಗ್ ಅಂತಲೇ ಐತಿ. ಓಕೆ, ಇದಕ್ಕೇನಂತಾರೆ ನಾವು ಫಂಡಮೆಂಟಲ್ ಫಾರ್ಮ್ ಆಫ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಓಕೆ, ಸೊ ಇದೇನಿರ್ತೈತಪ್ಪ ಅಂತಂದ್ರೆ ನೀವು ರಿಟರ್ನ್ ಸ್ಟೇಟ್ಮೆಂಟನ್ನು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಏನು ಮಾಡ್ಬೋದು ರೀ, ಹೇಳ್ಬೋದು. ಓಕೆ, ಅದಕ್ಕೆ ನಾವೇನಂತೇವೆ, ಇದಕ್ಕೆ ರೀಡಿಂಗ್ ಅಂತ ಕರಿತೇವೆ. ನೆಕ್ಸ್ಟ್ ಬರ್ತೈತೆ ರೀ ರೈಟಿಂಗ್. ಸೊ ರೈಟಿಂಗ್ ಕೂಡ ಏನು ರೀ, ಇದು ಒಂದು ಫಂಡಮೆಂಟಲ್ ಫಾರ್ಮ್ ಆಫ್ ಕಮ್ಯುನಿಕೇಷನ್. ಓಕೆ, ಬಟ್ ಏನಪ್ಪ ನಾವು ರೀಡಿಂಗ್ ಯಾಕಂತ ಆನ್ಸರ್ ಅಂತ ಹೇಳ್ತೀವಿ ಅಂತಂದರೆ ಇಟ್ ವಿಲ್ ಪ್ರೊವೈಡ್ ಕರೆಕ್ಟ್ ಮೀನಿಂಗ್ ಆಫ್ ದ ರಿಟರ್ನ್ ಟೆಕ್ಸ್ಟ್. ಓಕೆ, ಇದೇನು ಮಾಡ್ತೈತೆ ರೀ, ರಿಟರ್ನ್ ಟೆಕ್ಸ್ಟ್ ಒಳಗೆ ಇರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಸರಿಯಾಗಿ ನೀಡ್ತೈತೆ. ನೀವು ಓದಿ ಹೇಳಿದರೆ ಸಾಕು. ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಲೆಟರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ. ಓಕೆ, 8 ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಓರಲ್ ಕಮ್ಯುನಿಕೇಷನ್ ಅಂದರೆ ಓರಲ್ ಕಮ್ಯುನಿಕೇಷನ್ಗೆ ಇಲ್ಲಿ ಏನು ಮಾಡಿ ಅಂದರೆ ಉತ್ತಮ ಉದಾಹರಣೆಯನ್ನು ಕೇಳಿದ್ದಾನೆ. ಓಕೆ, ಫಸ್ಟ್ ಬರುತ್ತೆ ನ್ಯೂಸ್ ಪೇಪರ್. ಅಲ್ಲ, ನ್ಯೂಸ್ ಪೇಪರ್ ಎದಕ್ಕೆ ಬಳಸ್ತೇವೆ ಗೊತ್ತ್ರಿ, ಇದನ್ನು ಮಾಸ್ ಕಮ್ಯುನಿಕೇಷನ್ಗೋಸ್ಕರ ಬಳಸ್ತೇವೆ ನಾವು. ಮಾಸ್ ಕಮ್ಯುನಿಕೇಷನ್ ಅಂದರೆ ನೀವು ಯಾರಿಗೋ ಏನಾದರೂ ನ್ಯೂಸನ್ನು ಹೇಳಬೇಕಂತಂದ್ರೆ ನೀವೇನು ಮಾಡ್ತೀರಿ, ನ್ಯೂಸ್ ಪೇಪರ್ನಲ್ಲಿ ಏನು ಮಾಡ್ತೀರಿ, ಹಾಕಿಸ್ತೀರಿ. ಅಂದ್ರೆ ಅದು ಎಲ್ಲ ಜನರ ಮನೆಗೆ ಏನಾಗ್ತೈತಿ, ಹೋಗಿ ರೀಚ್ ಆಗ್ತೈತಿ. ನೆಕ್ಸ್ಟ್ ಬರ್ತೈತೆ ರೀ ಲೆಟರ್. ಸೊ ಇದು ರಿಟರ್ನ್ ಕಮ್ಯುನಿಕೇಷನ್ ಒಳಗೆ ಬರುತ್ತೆ. ಓಕೆ, ನೀವು ಯಾರಿಗಾದರೂ ಲೆಟ್ರನ್ನ ಬರೆದ್ರೆ ಅದರೊಳಗೆ ಬರುತ್ತೆ. ಇನ್ನು ನೆಕ್ಸ್ಟ್ ಬರುತ್ತೆ ಫೋನ್ ಕಾಲ್. ಸೊ ದ ಓರಲ್ ಕಮ್ಯುನಿಕೇಷನ್ ಬೆಸ್ಟ್ ಎಕ್ಸಾಂಪಲ್ ಫೋನ್ ಕಾಲ್. ಓಕೆ, ಸರಿಯಾದ ಉತ್ತರ. ಅಂದರೆ ಈಗ ನೀವು ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತೀರಪ್ಪ ಅಂತಂದ್ರೆ ಇದು ಯಾವ ಕಮ್ಯುನಿಕೇಷನ್ ರೀ, ಫೋನ್ನಲ್ಲಿ ಮಾತಾಡ್ತೀರಿ ಅಂದರೆ ಇದಕ್ಕೆ ನಾವು ಏನಂತಾರೆ ಓರಲ್ ಕಮ್ಯುನಿಕೇಷನ್ ಅಂತೀವಿ. ಇಲ್ಪ ಅಂದ್ರೆ ಯಾರೋ ಈಗ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನಡೀತಾ ಇದ್ದಾವೆ ರೀ. ಸೊ ಎಕ್ಸಾಮ್ ಏನಾರು ಏನು ಮಾಡ್ತಾನೆ, ನಿಮ್ಗೆ ವೈವಾ ಕೇಳ್ತಾನೆ. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಓರಲ್ ಕಮ್ಯುನಿಕೇಷನ್. ನೆಕ್ಸ್ಟ್ ಬರುತ್ತೆ ಇಮೇಲ್.
ಸೊ ಇದಕ್ಕೇನಂತೇಳಿ ನಾವು ಡಿಜಿಟಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಓಕೆ, ಸೊ ನೀವು ಆಫೀಸ್ನಲ್ಲಿ ಲೀವ್ ಅಪ್ಲೈ ಮಾಡಲಿಕ್ಕೆ ಏನು ಮಾಡ್ಬೋದು, ಇಮೇಲ್ ಅನ್ನು ಬಳಕೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬರುತ್ತೆ ಇದು ವಿಚ್ ಆಫ್ ದ ಫಾಲೋವಿಂಗ್ ಟೈಪ್ಸ್ ಆಫ್ ಮೋಟಿವೇಶನ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಏನಪ್ಪ ಅಂತಂದ್ರೆ ಮೋಟಿವೇಶನ್ನ ವಿಧಗಳನ್ನು ಅವ್ರು ಏನು ಮಾಡ್ಯಾರ ಕೇಳ್ಯಾರ. ಓಕೆ, ಫಸ್ಟ್ ಬರುತ್ತೆ ಇಂಟರ್ನಲ್ ಅಂದ್ರೆ ಏನು ರೀ, ಯಾರ ಕಡೆಯಿಂದ ಹೇಳಿಸ್ಕೊಳ್ಳಾರದೆ ತಮ್ಮ ಕೆಲಸ ಅಥವಾ ತಮ್ಮ ಓದನ್ನು ಅಥವಾ ತಮ್ಮ ರೀಡಿಂಗನ್ನು ತಮ್ಮ ವರ್ಕನ್ನು ತಾವೇ ಕಂಪ್ಲೀಟ್ ಮಾಡ್ತಾರಲ್ಲ, ಅದಕ್ಕೆ ಏನಂತಾರೆ ನಾವು ಇಂಟರ್ನಲ್ ಮೋಟಿವೇಶನ್ ಅಂತ ಕರಿತೇವೆ. ಎಕ್ಸ್ಟರ್ನಲ್ ಅಂತಂದ್ರೆ ಏನು ರೀ, ಪ್ರಮೋಷನ್ಗೋಸ್ಕರ, ಹಣಕ್ಕೋಸ್ಕರ, ಪೊಸಿಷನ್ಗೋಸ್ಕರ, ಗ್ರೇಡ್ಗೋಸ್ಕರ. ಓಕೆ, ನಾವೇನು ಮಾಡ್ತೇವೆ ರೀ, ಕಷ್ಟಪಡ್ತೀವಿ, ಓದ್ತೀವಿ, ಬರಿತೀವಿ ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ. ಸೊ ಅದಕ್ಕೆ ಏನಂತಾರೆ ನಾವು ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತ ಕರಿತೀವಿ. ದ ಆನ್ಸರ್ ಈಸ್ ಸಿ, ಬೋತ್, ಎರಡೂ ರೀ. ಇಂಟರ್ನಲ್ ಎಕ್ಸ್ಟರ್ನಲ್ ಏನೋ ಅದಾವಲ್ಲ ರೀ, ಎರಡೂ ಏನು ರೀ, ಪ್ರೇರಣಾ ಅಥವಾ ಮೋಟಿವೇಶನ್ನ ಎರಡು ವಿಧಗಳು. ಓಕೆ, ಇದು ಡಿ ಏನೈತಲ್ಲ ರೀ, ನಾಟ್ ಎನಿ ಸ್ಪೆಸಿಫಿಕ್ ಟೈಪ್ ಆಫ್ ಎಜುಕೇಷನ್, ಇದು ತಪ್ಪ ಆನ್ಸರ್. ನೆಕ್ಸ್ಟ್ ಕ್ವಶನ್. Next, which of the following is not an element of communication within the communication process cycle? ಅಂದರೆ ಇದರಲ್ಲಿ ಯಾವುದು ಕಮ್ಯುನಿಕೇಷನ್ ಪ್ರೊಸೆಸ್ ಸೈಕಲ್ನಲ್ಲಿ ಕಮ್ಯುನಿಕೇಷನ್ನ ಎಲಿಮೆಂಟ್ ಅಲ್ಲ ಅಂತ ಅವ್ರು ಏನು ಮಾಡಿದ್ದಾರೆ ಕೇಳಿದ್ದಾರೆ. ಫಸ್ಟ್ ಬರುತ್ತೆ ಚಾನಲ್ ಅಂದ್ರೆ ನೋಡ್ರಿ ಮಾಧ್ಯಮ ಆಯಿತು. ಸೊ ಯಾವ ಮಾಧ್ಯಮದ ಮುಖಾಂತರ ನೀವೇನು ಮಾಡ್ತೀರಿ, ಸಂದೇಶವನ್ನು ಕಳಿಸ್ತಾ ಇದ್ದೀರಿ ಅಂತ ಅರ್ಥ. ರಿಸೀವರ್ ಅಂದ್ರೆ ಯಾರು ಕೇಳಿಸ್ಕೊಳ್ತಾ ಇದ್ದಾರೆ. ಓಕೆ, ಸೆಂಡರ್ ಅಂದರೆ ಯಾರು ಆ ಮೆಸೇಜನ್ನು ಏನು ಮಾಡ್ತಿದ್ದಾರೆ, ಕಳಿಸ್ತಿದ್ದಾರೆ. ಟೈಮ್ ಅಲ್ಲ, ಈ ಟೈಮ್ಗೂ ಇದಕ್ಕೂ ಏನಿಲ್ಲ ರೀ, ಸಂಬಂಧ ಇಲ್ಲ. ದ ಆನ್ಸರ್ ಇಸ್ ಟೈಮ್. ಓಕೆ, ಇದ್ರೊಳಗೆ 5 ಬರ್ತಾವೆ ರೀ, ನಿಮ್ಗೆ ಹೇಳ್ಬಿಡ್ತೇನೆ ನಾನು. ಚಾನಲ್ ಬರ್ತೈತೆ ರೀ, ರಿಸೀವರ್, ಸೆಂಡರ್. ಓಕೆ, ಇನ್ನೊಂದು ಬರ್ತೈತಿ ಮೆಸೇಜ್. ಓಕೆ, ಇನ್ನೊಂದು ಬರುತ್ತೆ ಫೀಡ್ಬ್ಯಾಕ್. 5 ಬರ್ತಾವೆ. ಸೊ ಇದರಲ್ಲಿ ಟೈಮ್, ಸೊ ಕಮ್ಯುನಿಕೇಷನ್ಗೆ ಏನಿಲ್ಲ ರೀ, ಸಂಬಂಧ ಇಲ್ಲ. ದ ಆನ್ಸರ್ ಇಸ್ ಟೈಮ್. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು. ಓಕೆ, ವಾಟ್ ಆರ್ ದ ಟೈಪ್ಸ್ ಆಫ್ ವರ್ಡ್ಸ್ ವಿ ಶುಡ್ ಯೂಸ್ ಫಾರ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಕೇಳೋಣ. ಅಂದರೆ ವರ್ಬಲ್ ಕಮ್ಯುನಿಕೇಷನಲ್ಲಿ ನಾವು ಯಾವ ಥರದ ಪದಗಳನ್ನು ಏನು ಮಾಡ್ಬೋದು ರೀ, ಬಳಸ್ಬೋದು ಅಥವಾ ಬಳಸಲಾಗುತ್ತದೆ ಅಂತ ಕೇಳಿದಾನ. ಸೊ ಫಸ್ಟ್ ಬರ್ತೈತೆ ರೀ ಎಕ್ರಾನಿಮ್ಸ್. ಓಕೆ, ಅಂದ್ರೆ ಏನು ರೀ, ಇದು ಸಂಕ್ಷಿಪ್ತ ರೂಪಕ್ಕೆ ಏನಂತ ನಾವು ಎಕ್ರಾನಿಮ್ಸ್ ಅಂತ ಏನು ಮಾಡ್ತೇವೆ ರೀ, ಕರಿತೇವೆ. ಸಿಂಪಲ್, ದ ಆನ್ಸರ್ ಈಸ್ ಸಿಂಪಲ್ ರೀ. ಓಕೆ, ಸೊ ಸಾರಿ, ಸೊ ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದೆ. ನಾವೇನು ಮಾಡ್ಬೇಕು ರೀ, ವರ್ಬಲ್ ಕಮ್ಯುನಿಕೇಷನ್ ಒಳಗೆ ಏನು ರೀ, ಸರಳ ಪದಗಳನ್ನು ಬಳಕೆ ಮಾಡ್ಬೇಕು, ಯಾಕಂದರೆ ಅವ್ರಿಗೆ ಅರ್ಥ ಆಗ್ಬೇಕು. ನೆಕ್ಸ್ಟ್ ಬರ್ತೈತೆ ರೀ ಟೆಕ್ನಿಕಲ್ ಅಂದರೆ ತಾಂತ್ರಿಕ ಪದಗಳು, ಇದು ಅಲ್ಲ. ಜಾರ್ಗನ್ಸ್ ಅಂದ್ರೆ ಏನು ರೀ, ಪರಿಭಾಷೆ ಅಥವಾ ಗುಂಪು ನುಡಿಗೆ ಅಥವಾ ಪರಿಭಾಷೆಗೆ ಏನಂತೇವೆ ನಾವು ಜಾರ್ಗನ್ಸ್ ಅಂತ ಕರಿತೀವಿ. ಓಕೆ, ಸೊ ಇದು ಅಲ್ಲ. ದ ಆನ್ಸರ್ ಇಸ್ ಸಿಂಪಲ್. ನಾವು ವರ್ಬಲ್ ಕಮ್ಯುನಿಕೇಷನ್ ಒಳಗೆ ಏನು ಮಾಡ್ಬೇಕು ರೀ, ಸಿಂಪಲ್ ಪದಗಳನ್ನು ಬಳಕೆಯನ್ನು ಏನು ಮಾಡಬೇಕು. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದೀಸ್ ನಾಟ್ ಅ ಕಾಮನ್ ಕಮ್ಯುನಿಕೇಷನ್ ಬ್ಯಾರಿಯರ್ ಅಂತ ಕೇಳಿದಾನು. ಅಂದರೆ ಇದರೊಳಗೆ ಯಾವುದು ಕಮ್ಯುನಿಕೇಷನ್ ಬ್ಯಾರಿಯರ್ ಅಲ್ಲ ಅಂತ ಕೇಳಿದ್ದಾರೆ, ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ ಬ್ಯಾರಿಯರ್ ಇಲ್ಲ ಅಂತ ಕೇಳಿದ್ದಾರೆ. ಫಸ್ಟ್ ಬರುತ್ತೆ ಲಿಂಗ್ವಿಸ್ಟಿಕ್ ಬ್ಯಾರಿಯರ್. ಓಕೆ, ಅಂದ್ರೆ ಭಾಷೆಯಲ್ಲಿ ಬರ್ತಕ್ಕಂಥ ಅಡೆತಡೆಗಳು. ಬ್ಯಾರಿಯರ್ ಅಂದರೆ ಏನು ಗೊತ್ತಾರೆ ನಿಮ್ಗೆ, ಅಡೆತಡೆಗಳು. ಈಗ ನೀವು ಏನಾದರೂ ಒಂದು ಮೆಸೇಜ್ ಕಳಿಸ್ತಾ ಇರ್ತೀರಿ, ಬಟ್ ಆ ಮೆಸೇಜ್ ಏನಾಗೋದಿಲ್ಲ ರೀ, ರಿಸೀವರ್ಗೆ ಹೋಗಿ ರೀಚ್ ಆಗೋದಿಲ್ಲಪ್ಪ. ಯಾಕಪ್ಪ ಅಂದ್ರೆ ಅಲ್ಲಿ ಏನಿರ್ತೈತೆ ರೀ, ಬ್ಯಾರಿಯರ್ ಇರ್ತೈತೆ. ಓಕೆ, ಸೊ ಲಿಂಗ್ವಿಸ್ಟಿಕ್ ಬ್ಯಾರಿಯರ್ ಅಂದರೆ ಏನು ರೀ, ಭಾಷೆಯಲ್ಲಿ ಬರ್ತಕ್ಕಂಥ ಅಡೆತಡೆಗಳಿಗೆ ಏನಂತ ನಾವು ಲಿಂಗ್ವಿಸ್ಟಿಕ್ ಬ್ಯಾರಿಯರ್ ಅಂತೀವಿ. ನೆಕ್ಸ್ಟ್ ಬರ್ತೈತೆ ರೀ ಇಂಟರ್ಪರ್ಸನಲ್ ಬ್ಯಾರಿಯರ್ ಅಂತಂದರೆ, ಸೊ ಪರಸ್ಪರ ಸಂವಹನದಲ್ಲಿ ನಡೀತಕ್ಕಂಥ ಅಡೆತಡೆಗಳು ಅಂತ ಕರಿತೀವಿ. ನಾವು ಇಬ್ಬರ ಮಾತಾಡ್ತಿರ್ತೀವಿ ರೀ, ನಾನು ನಮ್ಮ ಫ್ರೆಂಡ್, ಬಟ್ ಅಲ್ಲಿ ನಾಯ್ಸ್ ಕ್ರಿಯೇಟ್ ಆಗೋದ್ರಿಂದ ನಾನು ಏನು ಹೇಳ್ತಿರ್ತೇನೆ ನಮ್ಮ ಫ್ರೆಂಡ್ಗೆ ಏನಾಗೋದಿಲ್ಲ ರೀ, ಕೇಳೋದಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಇಂಟರ್ಪರ್ಸನಲ್ ಬ್ಯಾರಿಯರ್. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಆರ್ಗನೈಸೇಷನಲ್ ಬ್ಯಾರಿಯರ್ ಅಂತಂದ್ರೆ ಏನು ರೀ, ಓಕೆ, ಸಂಸ್ಥೆಯಲ್ಲಿ ನೀವೇನಾದರೂ ಮಾಹಿತಿಯ ಹರಿವಿಗೆ ಅಡ್ಡಿಪಡಿಸುವ ಸಮಸ್ಯೆಗಳಿಗೆ, ಅಥವಾ ನೀವು ಏನಾದರೂ ಮೆಸೇಜ್ ಕಳಿಸ್ಬೇಕಂತ ಅಂತಿರ್ತೀರಿ ಸಂಸ್ಥೆಗೆ, ಬಟ್ ಆ ಮೆಸೇಜ್ ಏನಾಗೋದಿಲ್ಲ ರೀ, ರೀಚ್ ಆಗೋದಿಲ್ಲ. ಸೊ ಅದಕ್ಕೇನಂತ ನಾವು ಆರ್ಗನೈಸೇಷನಲ್ ಬ್ಯಾರಿಯರ್ ಅಂತ ಕರಿತೀವಿ. ದ ಆನ್ಸರ್ ಈಸ್ ಫೈನಾನ್ಷಿಯಲ್ ಬ್ಯಾರಿಯರ್. ಅಂದರೆ ಈ ಥರದ ಬ್ಯಾರಿಯರ್ ಏನಿರೋದಿಲ್ಲ ರೀ, ನಾಟ್ ಅಂದರೆ ಈ ಥರದ ಬ್ಯಾರಿಯರ್ ಏನಿರೋದಿಲ್ಲ ರೀ, ಸೊ ಕಮ್ಯುನಿಕೇಷನ್ ಒಳಗೆ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ವಾಟ್ ಮೇಕ್ಸ್ ಯು ಕಂಪ್ಲೀಟ್ ವರ್ಕ್ ಆರ್ ಸ್ಟಡೀಸ್ ವಿತೌಟ್ ಅದರ್ಸ್ ಚೇರ್ಸ್ ಯು ಅಂತ ಕೇಳಿದ್ದಾನೆ. ಓಕೆ, ಅಂದರೆ ಸಂಪೂರ್ಣವಾಗಿ ಓದಲು ಅಥವಾ ಕೆಲಸ ಮಾಡಲು ಇವುಗಳಲ್ಲಿ ಯಾವುದು ನಿಮಗೆ ಸಹಾಯ ಮಾಡುತ್ತದೆ.
ಏನಪ್ಪ ಯಾರದೇ ಸಪೋರ್ಟ್ ಇಲ್ಲದೆ ಯಾರು ಹೇಳಲಾರದೆ ಅಂತ ಕೇಳಿದಾನೆ. ಫಸ್ಟ್ ಬರುತ್ತೆ ರೀ ಸೆಲ್ಫ್ ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಏನು ರೀ? ಇದು ಆತ್ಮ ವಿಶ್ವಾಸಕ್ಕೆ ನಾವೇನಂತೀವಿ ರೀ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ಬರ್ತೈತೆ ರೀ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಅಂದರೆ ಏನು ರೀ? ಸಂವಹನ. ಅಂದರೆ ನೀವು ಏನಾದರೂ ಯಾರಿಗಾದರೂ ಏನಾದರೂ ಹೇಳ್ಬೇಕು ಅನ್ಕೊಂಡ್ರಿಪ್ಪ ಅಂತಂದ್ರೆ ಅದಕ್ಕೆ ನಾವು ಕಮ್ಯುನಿಕೇಷನ್ ಅಂತ ಕರಿತೀವಿ ರೀ. ನೆಕ್ಸ್ಟ್ ಬರ್ತೈತೆ ರೀ ಸೆಲ್ಫ್ ಮೋಟಿವೇಶನ್. ಅಂದ್ರೆ ಸ್ವಯಂ ಪ್ರೇರಣೆ. ದ ಆನ್ಸರ್ ಇಸ್ ಸೆಲ್ಫ್ ಮೋಟಿವೇಶನ್. ಅಂದರೆ ಇಲ್ಲಿ ಯಾರೂ ನಿಮಗೆ ಬಂದು ಹೇಳೋದಿಲ್ಲ ರೀ ನೀವು ಬೆಳಗ್ಗೆ ಅದು ಓದ್ರಿ, ನೀವು ಡೈಲಿ ಸ್ಕೂಲಿಗೆ ಬರ್ರಿ, ನಿಮ್ಮದು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿರಿ ಅಂತ ಯಾರೂ ನಿಮ್ಗೆ ಹೇಳೋದಿಲ್ಲ. ನಿಮ್ಮಷ್ಟಕ್ಕೆ ನೀವೇ ಮಾಡ್ತಾ ಇದ್ದೀರಾ ಅಂತಂದರೆ ದಟ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಸೆಲ್ಫ್ ಕಮ್ಯುನಿಕೇಷನ್, ಸೆಲ್ಫ್ ಮೋಟಿವೇಶನ್. ನೆಕ್ಸ್ಟ್ ಬರ್ತೈತೆ ರೀ ಸೆಲ್ಫ್ ಎಸ್ಟೀಮ್ ಅಂದರೆ ಏನು ಗೊತ್ತ್ರಿ ನಿಮ್ಗೆ? ಸ್ವಾಭಿಮಾನಕ್ಕೂ ಇದಕ್ಕೆ ಏನಿಲ್ಲ ರೀ, ಸಂಬಂಧನೇ ಇಲ್ಲ. ದ ಆನ್ಸರ್ ಇಸ್ ಸೆಲ್ಫ್ ಮೋಟಿವೇಶನ್. ಓಕೆ. ನೆಕ್ಸ್ಟ್ ಇಲ್ಲಿ ಕೊಟ್ಟದ ನೆಕ್ಸ್ಟ್ ಕ್ವಶನ್. ಓಕೆ. ಸೊ ಇಲ್ಲಿ ಏನು ಕೇಳ್ಯಾನ್ರಿ ಅವ, ವಾಟ್ ಈಸ್ ದ ಟರ್ಮ್ ಯೂಸ್ಡ್ ವೆನ್ ಯು ಪ್ರೆಸ್ ಆ್ಯಂಡ್ ಹೋಲ್ಡ್ ದ ಲೆಫ್ಟ್ ಮೌಸ್ ಕೀ ಆ್ಯಂಡ್ ಮೂವ್ ದ ಮೌಸ್ ಅರೌಂಡ್ ಅಂತ ಕೇಳೋಣ. ಅಂದ್ರೆ ಮೌಸನ್ನು ಪ್ರೆಸ್ ಮಾಡಿ ಎಡಗಡೆಯಿಂದ ಮೂವ್ ಮಾಡಿದರೆ ಆ ಕಾರ್ಯಕ್ಕೆ ನಾವು ಏನಂತ ಕೇಳ್ತೀವಿ ಅಂತ ಹೇಳ್ದ ನಾವು. ಓಕೆ. ದ ಫಸ್ಟ್ ಬರ್ತೈತೆ ರೀ ಹೈಲೈಟಿಂಗ್ ಅಂದ್ರೆ ಏನು ರೀ? ಮುಖ್ಯ ಅಂಶಗಳನ್ನು ತೋರಿಸೋದು. ಸೊ ಬೋಲ್ಡ್ ಮಾಡೋದು ಅಥವಾ ಅವುಗಳನ್ನು ಹೈಲೈಟ್ ಮಾಡೋದಕ್ಕೆ ಏನಂತೀವಿ ನಾವು? ಹೈಲೈಟಿಂಗ್ ಅಂತ ಕರಿತೀವಿ ಅಲ್ಲ. ಇನ್ನು ಸೆಕೆಂಡ್ ಬರ್ತೈತೆ ರೀ ಡ್ರ್ಯಾಗಿಂಗ್ ಇಸ್ ದ ಕರೆಕ್ಟ್. ಓಕೆ. ಸೊ ನೋಡಿರಿ ಡ್ರ್ಯಾಗಿಂಗ್ ಅಂದ್ರೆ ಏನು ರೀ? ನಾವು ಫಸ್ಟ್ ಕ್ಲಿಕ್ ಮಾಡ್ತೇವೆ ರೀ ಲೆಫ್ಟ್ ಮೌಸ್ ಒಳಗಡೆ ಕ್ಲಿಕ್ ಮಾಡ್ತೇವೆ. ಕ್ಲಿಕ್ ಮಾಡಿ ಏನು ಮಾಡ್ತೇವೆ ರೀ? ಅದನ್ನು ಕಂಪ್ಲೀಟಾಗಿ ಏನು ಮಾಡ್ತೇವೆ ರೀ? ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಏನು ಮಾಡ್ತೀವಿ? ಡ್ರ್ಯಾಗ್ ಮಾಡ್ತೀವಿ. ಸೊ ಅದಕ್ಕೆ ಡ್ರ್ಯಾಗಿಂಗ್ ಅಂತ ಕರಿತೀವಿ. ಸೊ ಸೆಲೆಕ್ಟಿಂಗ್ ಅಲ್ಲ. ಸೆಲೆಕ್ಟಿಂಗ್ ಅಂದರೆ ಏನು ರೀ? ಯಾವುದೋ ಒಂದು ಡಾಟಾವನ್ನು ಅಥವಾ ನೀವು ಯಾವುದೋ ಒಂದು ಟೈಪಿಂಗ್ ಮಾಡಿರ್ತಕ್ಕಂಥ ಒಂದು ಮೆಸೇಜನ್ನು ನೀವು ಕಾಪಿ ಅಥವಾ ಕಟ್ ಮಾಡಲಿಕ್ಕೆ, ಓಕೆ, ನೀವು ಅದನ್ನು ಸೆಲೆಕ್ಟ್ ಮಾಡ್ತಿರಲ್ಲ, ಅದಕ್ಕೆ ನಾವು ಸೆಲೆಕ್ಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತೈತೆ ರೀ ಮೂವಿಂಗ್ ಅಂದರೆ ಕಂಟ್ರೋಲ್ X ಯೂಸ್ ಮಾಡ್ತೀವಿ ನಾವಲ್ಲೇ. ಓಕೆ. ಸೊ ಕಟ್ ಮಾಡ್ತೀವಿ, ಆಮೇಲೆ ಏನು ಮಾಡ್ತೀವಿ? ಬೇರೆ ಕಡೆ ಏನು ಮಾಡ್ತೀವಿ? ಪೇಸ್ಟ್ ಮಾಡ್ತೀವಿ. ಓಕೆ. ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇದು ಸೆಕೆಂಡ್ ಇಯರ್ದೊಳಗೂ ಕೇಳ್ತಾನೆ ರೀ, 10th ಕೇಳ್ಬೋದು. ಐಡೆಂಟಿಫೈ ದ ಇಂಡೈರೆಕ್ಟ್ ಆಬ್ಜೆಕ್ಟ್ ಇನ್ ದ ಸೆಂಟೆನ್ಸ್. ಅಂದ್ರೆ ಇಲ್ಲೊಂದು ಸೆಂಟೆನ್ಸ್ ಐತ್ರಿ, ದ ಬ್ಯಾಂಡ್ ಪ್ಲೇಡ್ ದ ಮ್ಯೂಸಿಕ್ ಫಾರ್ ದ ಆಡಿಯನ್ಸ್ ಅಂತ ಈ ಸೆಂಟೆನ್ಸ್ ಕೊಟ್ಟಣ. ಸೊ ಈ ಸೆಂಟೆನ್ಸ್ ಏನಾಗ್ತೈತಪ್ಪ ಅಂದ್ರೆ ಈ ವಾಕ್ಯದಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟನ್ನು ಏನು ಮಾಡಿರಿ ನೀವು? ಸೊ ಈ ಇಂಡೈರೆಕ್ಟ್ ಆಬ್ಜೆಕ್ಟನ್ನು ಏನು ಮಾಡಿರಿ? ಕಂಡಿಡ್ರಿ ಅಂತ ಕೊಟ್ಟಣ. ಸೊ ಇಲ್ಲಿ ಏನಾಗ್ತೈತೆ ರೀ? ದ ಬ್ಯಾಂಡ್ ಪ್ಲೇಡ್ ದ ಮ್ಯೂಸಿಕ್ ಫಾರ್ ದ ಆಡಿಯನ್ಸ್ ಅಂತಂದ್ರೆ ಇಲ್ಲೊಂದು ಬ್ಯಾಂಡ್ ಐತ್ರಿ, ಅವ್ರು ಏನು ಮಾಡ್ಯಾರ ರೀ? ಮ್ಯೂಸಿಕನ್ನು ಪ್ಲೇ ಮಾಡಿದ್ದಾರೆ. ಯಾರಿಗೋಸ್ಕರ? ಆಡಿಯನ್ಸ್ಗೋಸ್ಕರ ಅಂತೇಳಿ. ಸೊ ಇಲ್ಲಿ ನೋಡ್ರಿ ಬ್ಯಾಂಡ್ ಏನ್ರಿ ಇದು? ದಿಸ್ ಈಸ್ ಸಬ್ಜೆಕ್ಟ್. ಏನ್ರಿ ಇದು ಬ್ಯಾಂಡ್? ದಿಸ್ ಈಸ್ ಸಬ್ಜೆಕ್ಟ್. ಪ್ಲೇಡ್ ಏನೈತಲ್ರಿ ಇದಕ್ಕೆ ಏನಂತಾರೆ ನಾವು? ವರ್ಬ್ ಅಂತ ಕರಿತೀವಿ. ಓಕೆ. ಮ್ಯೂಸಿಕ್ ಐತಲ್ರಿ ಇದು ಡೈರೆಕ್ಟ್ ಆಬ್ಜೆಕ್ಟ್ ರೀ. ಇದು ಯಾವ ಆಬ್ಜೆಕ್ಟ್ ರೀ? ಇದು ಡೈರೆಕ್ಟ್ ಆಬ್ಜೆಕ್ಟ್. ಆಡಿಯನ್ಸ್ ಐತಲ್ಲ ಇದು ಇಂಡೈರೆಕ್ಟ್ ಆಬ್ಜೆಕ್ಟ್. ಓಕೆ. ಸೊ ದ ಆನ್ಸರ್ ಇಸ್ ಆಡಿಯನ್ಸ್. ಓಕೆ. ಇಲ್ಲಿ ನೋಡ್ರಿ ಅವ್ನು ದ ಬ್ಯಾಂಡ್ ಪ್ಲೇಡ್ ದ ಮ್ಯೂಸಿಕ್ ಅಂತ ಹೇಳಿದ್ನಂತ ತಿಳ್ಕೊರಿ. ಸೊ ಇಲ್ಲಿ ಏನಾಕಿತ್ರಿ? ದ ಬ್ಯಾಂಡ್ ಏನಾಕಿತ್ರಿ? ಸಬ್ಜೆಕ್ಟ್ ಹಾಕಿತ್ತು. ಪ್ಲೇಡ್ ಏನಾಕಿತ್ರಿ? ವರ್ಬ್ ಹಾಕಿತ್ತು. ಮ್ಯೂಸಿಕ್ ಏನಾಕಿತ್ರಿ? ಆಬ್ಜೆಕ್ಟ್ ಹಾಕಿತ್ತು. ಬಟ್ ಫಾರ್ ದ ಆಡಿಯನ್ಸ್ ಅಂತಂದ್ರೆ ಇಂಡೈರೆಕ್ಟಾಗಿ ಕೇಳಂದ್ರೆ ಯಾರಿಗೆ? ಇಂಡೈರೆಕ್ಟಾಗಿ ಯಾರಿಗೋಸ್ಕರ ರೀ? ಇದು ಆಡಿಯನ್ಸ್ಗೋಸ್ಕರ ಏನಾಗಿತ್ತು? ಮ್ಯೂಸಿಕ್ ಪ್ಲೇ ಆಗಿತ್ತು. ಓಕೆ. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗ್ರಿ ನಾವು. ಇಲ್ಲಿ ಕೊಟ್ಟಾನವ ಏನಂತಂದ್ರೆ ವಾಟ್ ಕೀ ಡು ಯು ಯೂಸ್ ಟು ಕಟ್ ಸಮಥಿಂಗ್ ಇನ್ ಸ್ಪ್ರೆಡ್ಶೀಟ್ ಅಂತ. ಅಂದ್ರೆ ಸ್ಪ್ರೆಡ್ಶೀಟ್ನಲ್ಲಿ ಏನನ್ನಾದರೂ ಕಟ್ ಮಾಡ್ಬೇಕಂದ್ರೆ ನೀವು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸ್ಬೇಕಂತ ಏನು ಮಾಡೋಣ ಕೇಳೋಣ. ಫಸ್ಟ್ ಬರ್ತೈತೆ ರೀ ಕಂಟ್ರೋಲ್ X. ದ ಆನ್ಸರ್ ಇಸ್ ಕಂಟ್ರೋಲ್ X. ಓಕೆ. ಕಟ್ ಮಾಡ್ಬೇಕಂದ್ರೆ ನೀವು ಏನು ಮಾಡ್ಬೇಕು ರೀ? ಕಂಟ್ರೋಲ್ X ಯೂಸ್ ಮಾಡ್ಬೇಕಾ. ಇಲ್ಲಿ ನಾವು ಬೇರೆನೂ ನೋಡೋಣ. ಕಂಟ್ರೋಲ್ B ಅದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಬೋಲ್ಡ್ ಮಾಡಕ್ಕೆ ರೀ. ಓಕೆ. ಸೊ ಬೋಲ್ಡ್ ಮಾಡಕ್ಕೆ ಇಲ್ಲಿ ನೋಡಿರಿ ಈ ಎರಡು ಆನ್ಸರ್ ನಡುವೆ ಒಂದು ಡಿಫ್ರೆನ್ಸ್ ಐತ್ರಿ. ಸೊ ಈ ಕಂಟ್ರೋಲ್ X ಐತಲ್ರಿ ಇದು ಏನಾಗೈತೆ ರೀ? ಇದು ಬೋಲ್ಡ್ ಆಗೈತೆ. ಬಟ್ ಈ ಕಂಟ್ರೋಲ್ B ಏನಿಲ್ಲ ರೀ, ಬೋಲ್ಡ್ ಇಲ್ಲ. ಸೊ ಈ ಬೋಲ್ಡ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ನಾವು ಅದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ B ಹೊಡೆದಂದ್ರೆ ಏನಾಗ್ತದೆ? ಬೋಲ್ಡ್ ಆಗ್ತದೆ. ನೆಕ್ಸ್ಟ್ ಬರ್ತೈತೆ ರೀ ಕಂಟ್ರೋಲ್ P. ಸೊ ಪ್ರಿಂಟಿಂಗ್ಗೋಸ್ಕರ ಏನು ಮಾಡ್ತೀವಿ ನಾವು? ಕಂಟ್ರೋಲ್ P ಯನ್ನು ಯೂಸ್ ಮಾಡ್ತೀವಿ ರೀ. ನೆಕ್ಸ್ಟ್ ಬರ್ತೈತೆ ಕಂಟ್ರೋಲ್ C. ಓಕೆ. ಕಾಪಿ ಮಾಡಲು ಏನು ಮಾಡ್ತೀವಿ ನಾವು? ಕಂಟ್ರೋಲ್ C ಏನು ಮಾಡ್ತೀವಿ ರೀ? ಶಾರ್ಟ್ಕಟ್ಟಿಗೆ ಏನಾಗಿ ಬಳಕೆ ಮಾಡ್ತೀವಿ. ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್ ಬರ್ತೈತಿ, ರಮೇಶ್ ಕಸ್ಟಮರ್ ಕಮ್ಸ್ ಟು ಹೀಸ್ ಸ್ಟೋರ್, ಸ್ಟಾರ್ಟ್ಸ್ ಶೌಟಿಂಗ್ ಎಟ್ ಹಿಮ್, he does not get angry, he listen to what his customer is saying, then he is ಡ್ಯಾಶ್ ಅಂತ ಕೊಟ್ಟಾರ. ಅಂದ್ರೆ ರಮೇಶನ ಕಸ್ಟಮರ್ಸ್ ಅವನ ಅಂಗಡಿಗೆ ಬಂದು ಅವನ ಮೇಲೆ ಏನು ಮಾಡ್ತಾರೆ? ಚೀರಾಡಿದಾಗ ಅಥವಾ ಶೌಟಿಂಗ್ ಮಾಡಿದಾಗ ಅವನು ಏನಾಗೋದಿಲ್ಲ, ರಮೇಶ ಸಿಟ್ಟಾಗೋದಿಲ್ಲ. ಅವನು ಅವರ ಮಾತುಗಳನ್ನು ಏನು ಮಾಡ್ತಾನೆ? ಸರಿಯಾಗಿ ಕೇಳಿಸ್ಕೊಳ್ತಾನೆ. ಹಾಗಿದ್ರೆ ರಮೇಶ ಏನು ಅಂತ ಅವ್ರು ಕೇಳಿದ್ದಾರೆ.
ಓಕೆ, ದ ಮೀನಿಂಗ್ ಈ ಸೆಂಟೆನ್ಸದು. ಫಸ್ಟ್ ಹಾರ್ಡ್ ವರ್ಕಿಂಗ್ ಅಲ್ಲ ರೀ. ಹಾರ್ಡ್ ವರ್ಕಿಂಗ್ ಅಂದ್ರೆ ಏನು ರೀ? ಕಷ್ಟಪಟ್ಟು ದುಡಿಯೋದು. ಓಕೆ, ಕಷ್ಟಪಟ್ಟು ಕೆಲಸ ಮಾಡೋದು. ಓಕೆ, ಅದಕ್ಕೆ ಹಾರ್ಡ್ ವರ್ಕಿಂಗ್ ಅಂತ ಕರಿತೀವಿ. ಎರಡನೇದು ಕಾನ್ಫಿಡೆಂಟ್ ಅಂತಂದ್ರೆ ಏನು ರೀ? ಆತ್ಮವಿಶ್ವಾಸವನ್ನು ಹೊಂದಿರ್ತಾನೆ ರೀ ರಮೇಶ. ಅಲ್ಲ, ಆತ್ಮವಿಶ್ವಾಸ ಹೊಂದೋದಕ್ಕೂ ಇದಕ್ಕೂ ಏನಿಲ್ಲ ರೀ, ಸಂಬಂಧ ಇಲ್ಲ. ನೆಕ್ಸ್ಟ್ ಬರ್ತೈತೆ ರೀ ಪೇಷನ್ಸ್. ದ ಆನ್ಸರ್ ಇಸ್ ಪೇಷನ್ಸ್. ಅಂದ್ರೆ ಸೊ ಕಸ್ಟಮರ್ ಏನು ಹೇಳಕತ್ತಾನಲ್ಲ ಅದು ನಾವು ಏನು ಮಾಡತ್ತಾನ ರೀ? ತಾಳ್ಮೆಯಿಂದ ಕೇಳಕತ್ತಾನ. ಯಾರೋ ರಮೇಶ್ ಕೇಳ್ತಾ ಇದ್ದಾನೆ ತಾಳ್ಮೆಯಿಂದ. ಸೊ ದ ಆನ್ಸರ್ ಈಸ್ ಪೇಷನ್ಸ್. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಪ್ರೇಸಿಂಗ್ ನ್ಯೂ ಐಡಿಯಾಸ್ ರೀ ಅದ. ಓಕೆ, ಇಲ್ಲಿ ಕೂಡ ನನ್ನ ಕ್ಷಮಿಸ್ರಿ. ಪ್ರೈಸಿಂಗ್ ನ್ಯೂ ಐಡಿಯಾಸ್ ಅಂದರೆ ಹೊಸ ಐಡಿಯಾಗಳನ್ನು ವಿಚಾರ ಮಾಡ್ತಿದ್ದಾನೆ. ಅಲ್ಲಿ ಅವೇನು ಮಾಡೋದಿಲ್ಲ ರೀ, ಹೊಸ ಐಡಿಯಾಗಳನ್ನು ವಿಚಾರ ರಮೇಶ ಮಾಡೋದಿಲ್ಲ. ಸೊ ಅವ್ನು ಏನು ಮಾಡ್ತಾನೆ ರೀ? ಕಸ್ಟಮರ್ ಬಂದು ಅವನ ಮೇಲೆ ಚೀರಾಡಕತ್ತಾಗ ಅವ ಏನು ಮಾಡ್ತಾನೆ ರೀ? ಅವ ಏನು ಹೇಳ್ತಿದ್ದಾನಲ್ಲ ಕಸ್ಟಮರ್ ಅದನ್ನು ಸರಿಯಾಗಿ ಏನು ಮಾಡ್ತಾನೆ ರೀ? ಮತ್ತು ತಾಳ್ಮೆಯಿಂದ ಕೇಳಿಸ್ಕೊತಾನೆ. ದ ಆನ್ಸರ್ ಇಸ್ ಪೇಷನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ಕೇಳಿದಾರೆ ಅವರು, ಹೌ ಮೆನಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆರ್ ಗಿವನ್ ಬೈ ಯುನೈಟೆಡ್ ನೇಷನ್ಸ್ ಅಂತ. 2015 ಯುನೈಟೆಡ್ ನೇಷನ್ ಏನಾದ್ರಿ ಸಸ್ಟೈನಬಲ್ ಡೆವಲಪ್ಮೆಂಟನ್ನು ಏನು ಮಾಡಿದ್ರು ಅವರು ಅಡಾಪ್ಟ್ ಮಾಡ್ಕೊಂಡ್ರೆ. ಸೊ ಅವ್ರು ಏನು ಮಾಡಿದ್ರಿ? 17 ಗೋಲ್ಗಳನ್ನು ಏನು ಮಾಡಿದ್ರು ಅಲ್ಲಿ ಅವರ ಇದು ಮಾಡ್ಯಾರ. 2030 ಏನು ಮಾಡ್ಬೇಕ್ರಿ? ಅದನ್ನು ಅವ್ರು ಕಂಪ್ಲೀಟ್ ಮಾಡಬೇಕು. ಓಕೆ, ಸೊ ಎಷ್ಟು ರೀ? ದ ಆನ್ಸರ್ ಇಸ್ 17. 15 ಅಲ್ಲ, 18 ಅಲ್ಲ, ಮತ್ತು 20 ಅಲ್ಲ. ಓಕೆ, ಸೊ ಇದನ್ನು ನೀವು ನೆನ್ಪಿಟ್ಕೊರಿ. ಇಟ್ ಈಸ್ ಅ ವೆರಿ ಈಸಿ ಕ್ವಶನ್. ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಓಕೆ, ಸೊ ಯು ನೀಡ್ ಟು ಅಪ್ಲೈ ಆಟ್ ಲೀವ್ ಆಟ್ ವರ್ಕ್, ವಿಚ್ ಮೆಥಡ್ ಆಫ್ ಕಮ್ಯುನಿಕೇಷನ್ ವಿಲ್ ಯು ಯೂಸ್? ಅಂದ್ರೆ ನೀವು ಕೆಲಸ ಮಾಡುವ ಕಂಪ್ನಿಯಲ್ಲಿ ನೀವು ರಜೆಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಯಾವ ಕಮ್ಯುನಿಕೇಷನ್ ಮೆಥಡನ್ನು ಬಳಸ್ತೀರಿ ಅಂತ ಅವ್ರು ಕೇಳಿದ್ದಾರೆ. ಫಸ್ಟ್ ಬರುತ್ತೆ ಇಮೇಲ್. ಎಸ್, ಇಟ್ ಈಸ್. ಓಕೆ, ಇಮೇಲ್ ಮೂಲಕ ಏನು ಮಾಡ್ಬೋದು ರೀ? ನಿಮ್ಮ ಮ್ಯಾನೇಜರ್ಗೆ ನೀವೇನು ಮಾಡ್ಬೋದು ರೀ? ನಿಮ್ಮ ರಜೆ ಪತ್ರವನ್ನು ಏನು ಮಾಡ್ಬೋದು? ಶೇರ್ ಮಾಡ್ಬೋದು. ಪೋಸ್ಟರ್ ಅಲ್ಲ ರೀ, ಪೋಸ್ಟರ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಪ್ರಚಾರಕ್ಕೆ ಯೂಸ್ ಮಾಡ್ತೇವೆ ನಾವು. ಸೊ ಈಗ ಸಪೋಸ್ ಈಗ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಅಂದ್ರೆ ಅವ್ರು ಏನು ಮಾಡ್ತಾರೆ ರೀ? ಗಲ್ಲಿಯಲ್ಲಿ ಏನು ಮಾಡ್ತಾರೆ? ಸಿನಿಮಾದ ಪೋಸ್ಟರ್ಗಳನ್ನು ಏನು ಮಾಡ್ತಾರೆ? ಯೂಸ್ ಮಾಡ್ತಾರೆ. ಸೊ ಪ್ರಚಾರಕ್ಕೆ ನಾವು ಏನು ಮಾಡ್ತೀವಿ? ಪೋಸ್ಟರ್ ಯೂಸ್ ಮಾಡ್ತೇವೆ ರೀ. ನ್ಯೂಸ್ ಪೇಪರ್, ಮಾಸ್ ಕಮ್ಯುನಿಕೇಷನ್ಗೆ ಯೂಸ್ ಮಾಡ್ತೇವೆ ರೀ. ಓಕೆ, ಸೊ ಭಾಳ ಜನರಿಗೆ ರೀಚ್ ಆಗಕ್ಕೆ ಬ್ಲಾಗಿಂಗ್ ಅಂದ್ರೆ ಏನು ರೀ? ಆನ್ಲೈನ್ ಪ್ರೆಸೆನ್ಸ್ ಬಿಲ್ಡ್ ಮಾಡೋಕೆ ಏನು ಮಾಡ್ತೀವಿ ನಾವು? ಬ್ಲಾಗನ್ನು ಮಾಡ್ತೀವಿ. ಓಕೆ, ದ ಆನ್ಸರ್ ಈಸ್ ಇಮೇಲ್. ಸೆಕೆಂಡ್ ಪ್ರಶ್ನೆ. ಓಕೆ, ಆ್ಯನ್ ಎಕ್ಸಾಂಪಲ್ ಆಫ್ ಓರಲ್ ಕಮ್ಯುನಿಕೇಷನ್. ಸೊ ಇದು ಸೆಕೆಂಡ್ ಟೈಮ್ ಬಂದೈತೆ ರೀ, ಕ್ಷಮಿಸ್ರಿ. ಓಕೆ, ಸೊ ಸೇಮ್ ರೀ. ಓಕೆ, ಲೆಟ್ರ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಲೆಟ್ರ್ ಏನು ರೀ ಇದೆ? ರಿಟರ್ನ್ ಕಮ್ಯುನಿಕೇಷನ್ ರೀ ಇದೆ. ಇಮೇಲ್ ಏನು ರೀ ಇದೆ? ಇದು ನಾವೇನಂತೇವ್ರಿ? ಇದಕ್ಕೆ ಡಿಜಿಟಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಓಕೆ, ಇದನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇಲ್ಲಿ ನೀವು ನೋಡ್ಬೋದು, ವರ್ಕ್ ಮೇಲೆ ರಜೆಯನ್ನು ಪಡೆಯಲು. ಓಕೆ, ಕೆಲಸದ ಮೇಲೆ ಏನಾದ್ರು ನಿಮ್ಗೆ ರಜೆ ಬೇಕಂದ್ರೆ ನೀವು ಇಮೇಲ್ ಯೂಸ್ ಮಾಡಿ ಏನು ಮಾಡ್ಬೋದು? ಲೆಟ್ರನ್ನು ಸೆಂಡ್ ಮಾಡ್ಬೋದು. ದ ಆನ್ಸರ್ ಇಸ್ ಫೋನ್ ಕಾಲ್. ಯು ಆರ್ ಟಾಕಿಂಗ್ ವಿತ್ ಯುವರ್ ಫ್ರೆಂಡ್. ಓಕೆ, ಸೊ ಫೋನ್ ಕಾಲ್ ಇಸ್ ದ ಆನ್ಸರ್. ಓರಲ್ ಕಮ್ಯುನಿಕೇಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಫೋನ್ ಕಾಲ್ ರೀ, ಅಥವಾ ವೈವಾ ಕ್ವಶನ್ಸ್. ನೆಕ್ಸ್ಟ್ ಬರ್ತೈತೆ ರೀ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ. ಸೊ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಏನು ರೀ? ಸನ್ನೆಗಳನ್ನು ಅಥವಾ ಮುಖದ ಎಕ್ಸ್ಪ್ರೆಷನ್ಗಳನ್ನು ಅಥವಾ ಕಣ್ಣಿನ ಸಂಪರ್ಕವನ್ನು ಬಳಸ್ಕೊಂಡು ನಾವೇನು ಮಾಡ್ತೇವೆ ರೀ? ಇನ್ನೊಬ್ಬರ ಜೊತೆ ಮಾತಾಡ್ತೀವಿ. ಓಕೆ, ಇದು ನಾನ್ ವರ್ಬಲ್ ಎಕ್ಸಾಂಪಲ್ಗೆ ಏನು ರೀ? ಬೆಸ್ಟ್ ಎಕ್ಸಾಂಪಲ್. ನಾನ್ ವರ್ಬಲ್ ಕಮ್ಯುನಿಕೇಷನ್ ಬೆಸ್ಟ್ ಎಕ್ಸಾಂಪಲ್ ರೀ ಬಾಡಿ ಲ್ಯಾಂಗ್ವೇಜ್. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಕೊಟ್ಟಾನ್ರಿ, ಇಟ್ ಮೇಕ್ಸ್ ಯು ಕಂಪ್ಲೀಟ್ ವರ್ಕ್ ಆರ್ ಸ್ಟಡೀಸ್ ವಿತೌಟ್ ಅದರ್ಸ್ ಚೇರಿಂಗ್ ಯು ಅಂತ ಕೊಟ್ಟಾನ. ಅಂದರೆ ಇಲ್ಲಿ ಏನಪ್ಪ, ಸಂಪೂರ್ಣವಾಗಿ ಓದಲು ಅಥವಾ ಕೆಲಸ ಮಾಡಲು ಯಾರ ಹರ್ಷೋದ್ಗಾರವಿಲ್ಲದೆ, ಯಾರ ಪ್ರಚೋದನೆ ಇಲ್ಲದೆ ನೀವೇನಾದರೂ ಮಾಡ್ತೀರಪ್ಪ ಅಂದ್ರೆ ಅದಕ್ಕೆ ಉದಾಹರಣೆ ಏನು ಅಂತ ಕೇಳ್ತಾನೆ. ಸೊ ಸೆಲ್ಫ್ ಎಸ್ಟೀಮ್ ಅಲ್ರಿ, ಸ್ವಾಭಿಮಾನ ಅಲ್ಲ. ಓಕೆ, ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅಲ್ರಿ. ಕಮ್ಯುನಿಕೇಷನ್, ಸಂವಹನ ಅಲ್ಲ. ದ ಆನ್ಸರ್ ಇಸ್ ಸೆಲ್ಫ್ ಮೋಟಿವೇಶನ್. ಸ್ವಯಂ ಪ್ರೇರಣೆ ಅಂತ ಅಥವಾ ಸೆಲ್ಫ್ ಮೋಟಿವೇಶನ್ ಅಂತ ಕರಿತೀರಿ. ಸೊ ಇದ್ರ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ಯಾರೂ ನಿಮಗೆ ಬಂದು ಬೆಳಗ್ಗೆ ಎದ್ದು ಎಬ್ಸೋದಿಲ್ಲ ರೀ 4 ಗಂಟೆಗೆ. ನೀವೇ ಏನು ಮಾಡ್ಬೇಕು ರೀ? ಹೇಳ್ಬೇಕಾ, ಎದ್ದು ಓದಬೇಕಾ. ಸೊ ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಕೆಲಸಗಳನ್ನ ಸರಿಯಾಗಿ ಮಾಡಕತ್ತೀರಿ ಅಂತಂದ್ರೆ ಅದಕ್ಕೆ ನಾವೇನಂತೇವೆ ಅಂದರೆ ಸೆಲ್ಫ್ ಮೋಟಿವೇಶನ್ ಅಂತ ಏನು ಮಾಡ್ತೇವೆ ರೀ? ಕರಿತೇವೆ. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ 22ನೇ ಪ್ರಶ್ನೆ. ಓಕೆ, ಸೊ ಕೇಳಂದ್ರವ, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆ್ಯನ್ ಐಡಿಯಲ್ ಮೆಸೇಜ್? ಅಂದರೆ ಒಂದು ಉತ್ತಮ ಸಂದೇಶದ ಗುಣಲಕ್ಷಣಗಳು ಯಾವುವು ಅಂತ ಕೇಳೋಣವ. ಓಕೆ, ಫಸ್ಟ್ ಬರ್ತೈತೆ ರೀ ಕ್ಲಿಯರ್. ಹೌದು, ನಿಮ್ಮ ಸೆಂಟೆನ್ಸ್ ಅಥವಾ ನಿಮ್ಮ ಮೆಸೇಜ್ ಏನಾಗಿರ್ಬೇಕು ರೀ? ಸ್ಪಷ್ಟವಾಗಿರ್ಬೇಕು. ನೀವೇನು ಹೇಳ್ಬೇಕು ಅಂದ್ಕೊಂಡಿರ್ತಿರಲ್ಲ ಅದೇನಾಗಿರ್ಬೇಕು ರೀ? ಕ್ಲಿಯರ್ ಆಗಿರ್ಬೇಕು ರೀ. ಎರಡನೇದು ಕನ್ಸೈಸ್, ಅಂದ್ರೆ ಸಂಕ್ಷಿಪ್ತವಾಗಿರ್ಬೇಕು. ಸೊ ಅದನ್ನು ನೀವು ಎಸ್ಸೆ ಬರ್ದಂಗೆ ಬರಿಬಾರ್ದು ರೀ. ಓಕೆ, ನೀವೇನು ಹೇಳ್ತಿರಲ್ಲ ಅದು ಕ್ಲೀನ್ ಆಗಿರ್ಬೇಕು ರೀ, ಕ್ಲಿಯರ್ ಆಗಿರ್ಬೇಕು ಮತ್ತು
ಸಂಕ್ಷಿಪ್ತವಾಗಿರ್ಬೇಕು. ನೆಕ್ಸ್ಟ್ ರೀ ಅಕ್ಯುರೇಟ್ ಆಗಿರ್ಬೇಕು ರೀ, ಅಂದರೆ ನಿಖರವಾಗಿರ್ಬೇಕು. ಓಕೆ, ದ ಆನ್ಸರ್ ಇಸ್ ಆಲ್ ಆಫ್ ದ ಎಬೋ. ಇವು ಮೂರೂ ಇರ್ಬೇಕು ರೀ, ಅಂದಾಗ ಅದಕ್ಕೆ ನಾವು ಏನಂತೇವೆ ಉತ್ತಮ ಸಂದೇಶ ಅಂತ ಏನು ಮಾಡ್ತೇವೆ ರೀ, ಕರಿತೇವೆ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಓಕೆ, ಸೊ ಇಲ್ಲಿ ಪ್ರಶಾಂತ್ ವರ್ಕ್ಸ್ ಫಾರ್ ಸುರಭಿ. ಓಕೆ, ಹೂ ಈಸ್ ಅ ಬಿಸ್ನೆಸ್ ವುಮೆನ್, ದೆನ್ ಪ್ರಶಾಂತ್ ಈಸ್ ಆನ್ ಡ್ಯಾಶ್ ಅಂತ ಕೇಳ್ಯಾರ. ಅಂದ್ರೆ ಪ್ರಶಾಂತ್ ಏನು ಮಾಡ್ತಾನೆ ರೀ, ಸುರಭಿ ಅನ್ನೋವಂಥ ಮಹಿಳೆಗೋಸ್ಕರ ಏನು ಮಾಡತ್ತಾನೆ ರೀ, ಕೆಲಸ ಮಾಡತ್ತಾನೆ. ಓಕೆ, ಸುರಭಿ ಒಬ್ಬ ಏನು ರೀ, ವ್ಯಾಪಾರಿ ರೇಖೆ, ಶಿ ಈಸ್ ಅ ಬಿಸ್ನೆಸ್ ವುಮೆನ್. ಹಾಗಿದ್ದರೆ ಪ್ರಶಾಂತ್ ಏನು ಅಥವಾ ಪ್ರಶಾಂತನ ಸಿಚುವೇಶನ್ ಏನು ಇಲ್ಲಿ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಬರುತ್ತೆ ಆಂಟ್ರಪ್ರನರ್. ಸೊ ಆಂಟ್ರಪ್ರನರ್ ಅಂದ್ರೆ ಏನು ರೀ, ವಾಣಿಜ್ಯೋದ್ಯಮಿ ಅಲ್ಲ ರೀ. ಯಾಕಲ್ಲ ಅಂದ್ರೆ ಅವ ಏನು ಮಾಡ್ತಾನೆ ರೀ, ಕೆಲಸ ಮಾಡತ್ತಾನೆ ರೀ. ಯಾರ ಕಡೆ, ಸುರಭಿ ಅನ್ನುವಂಥ ಬಿಸ್ನೆಸ್ ವುಮೆನ್ ಕಡೆ ಅಲ್ಲ. ಸೆಕೆಂಡ್ ಬರುತ್ತೆ ದ ವೇಜ್ ಎಂಪ್ಲಾಯ್ಡ್ ಪರ್ಸನ್. ದ ಆನ್ಸರ್ ಇಸ್ ವೇಜ್ ಎಂಪ್ಲಾಯ್ಡ್ ಪರ್ಸನ್. ಅಂದ್ರೆ ಏನು ಮಾಡತ್ತಾನೆ ರೀ, ವೇತನ ಪಡೆಯುತ್ತಿರ್ತಕ್ಕಂಥ ವ್ಯಕ್ತಿ ರೀ ಅವ. ಓಕೆ, ಸೊ ಯಾರ ಹತ್ರ, ಸುರಭಿ ಹತ್ರ ಏನು ಮಾಡತ್ತಾನೆ ರೀ, ಕೆಲಸ ಮಾಡತ್ತಾನಂದ್ರೆ ಸುರಭಿ ಏನು ಮಾಡ್ತಾಳ್ರಿ, ಅವಂಗ ಪೇಮೆಂಟನ್ನು ಮಾಡ್ತಾಳೆ. ದ ಆನ್ಸರ್ ಇಸ್ ವೇಜ್ ಎಂಪ್ಲಾಯ್ಡ್ ಪರ್ಸನ್. ಸೊ ಬಿಸ್ನೆಸ್ ಮ್ಯಾನ್ ಅಲ್ಲ. ಮೂರನೇದು ಸ್ಕಿಲ್ಡ್ ವರ್ಕರ್ ಅಲ್ರಿ. ಸ್ಕಿಲ್ಡ್ ವರ್ಕರ್ ಅಂತಂದ್ರೆ ಕೌಶಲ್ಯ ಹೊಂದಿರತಕ್ಕಂಥ ವ್ಯಕ್ತಿಗೆ ನಾವು ಸ್ಕಿಲ್ಡ್ ವರ್ಕರ್ ಅಂತೀವಿ. ನಾಲ್ಕನೇದು ಬಿಸ್ನೆಸ್ ಮ್ಯಾನ್ ಅಲ್ಲ. ಬಿಸ್ನೆಸ್ ಮ್ಯಾನ್ ಯಾಕಲ್ಪ ಅಂತಂದ್ರೆ ಇದು ಟೈಪಿಂಗ್ ಮಿಸ್ಟೇಕ್ ಆಗೈತಿ. ಯಾಕಲ್ಪ ಅಂತಂದ್ರೆ ಅವ ಇನ್ನೊಬ್ಬರಿಗೋಸ್ಕರ ಯಾವುದೇ ಬಿಸ್ನೆಸ್ ಮ್ಯಾನ್ ಏನು ಮಾಡೋದಿಲ್ಲ, ಕೆಲಸ ಮಾಡೋದಿಲ್ಲ. ಸೊ ದೇ ಡೂ ವರ್ಕ್ ಫಾರ್ ದೆಮ್ ಸೆಲ್ವ್ಸ್. ಓಕೆ, ಸೊ ಅಂಥವ್ರು ತಮ್ಮ ಕಂಪ್ನಿಗೋಸ್ಕರ ದುಡಿಯೋರಿಗೆ ನಾವೇನಂತೀವಿ ರೀ, ಬಿಸ್ನೆಸ್ ಮ್ಯಾನ್ ಅಂತ ಕರಿತೀವಿ. ಓಕೆ, ದ ಆನ್ಸರ್ ಇಸ್ ವೇಜ್ ಎಂಪ್ಲಾಯ್ಡ್ ಪರ್ಸನ್, ಅಂದರೆ ವೇತನ ಪಡೆಯುತ್ತಿರುವ ವ್ಯಕ್ತಿ. ಓಕೆ, ಇನ್ನು ನೆಕ್ಸ್ಟ್ ಬರುತ್ತೆ ಕ್ವಶನ್ ಬರುತ್ತೆ ಆ್ಯನ್ ಎಕ್ಸಾಂಪಲ್ ಫಾರ್ ಅಡ್ಜೆಕ್ಟಿವ್. ಸೊ ಫಸ್ಟ್ ತಿಳ್ಕೊರಿ ಅಡ್ಜೆಕ್ಟಿವ್ ಅಂದರೆ ಏನು. ಅಡ್ಜೆಕ್ಟಿವ್, ಸೊ ನಾನು ನೀವು ಮುಂದಿನ ದಿನಗಳಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಯು ಕಾಂಟ್ ಇಮ್ಯಾಜಿನ್, ಆ ಥರ ನಾನು PPT ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಐ ವಿಲ್ ಡೂ ವಿಡಿಯೋ ಇನ್ ಫ್ಯೂ ವೀಕ್ಸ್. ಓಕೆ, ಸೊ ಇಲ್ಲಿ ಏನು ಕೇಳ್ರಿ, ಅಡ್ಜೆಕ್ಟಿವ್ ಅಂದ್ರೆ ಮೊದಲಾಗ ನೀವು ತಿಳ್ಕೊರಿ. ಅಡ್ಜೆಕ್ಟಿವ್ ಅಂದ್ರೆ ಏನು ರೀ, ನೌನನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ಏನಂತೀವಿ ನಾವು, ಅಡ್ಜೆಕ್ಟಿವ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಿಮ್ಗೆ 4 ಆಬ್ಜೆಕ್ಟಿವ್ ಕೊಟ್ಟಾನವ. ಫಸ್ಟ್ ಬರ್ತೈತೆ ರೀ ಸ್ಮಾಲ್. ಓಕೆ, ದ ಆನ್ಸರ್ ಇಸ್ ಸ್ಮಾಲ್, ಅಥವಾ ದ ಆನ್ಸರ್ ಶುಡ್ ಬಿ ಮೇ ಬಿ ಥಿಕ್. ಸೊ ಎರಡೂ ಬರ್ತೈತೆ. ನಾನು ನಿಮಗೆ ಇಲ್ಲಿ ಎಕ್ಸಾಂಪಲ್ ಕೊಡ್ತೇನೆ. ಫಸ್ಟ್ ನೋಡು ನಾವು ರನ್ ಅಂದ್ರೆ ಏನು ರೀ, ಇದು ವರ್ಬ್ ಇದು. ಓಕೆ, ಸೊ ರನ್ ಅಂದ್ರೆ ಏನು ರೀ, ಓಡೋದು. ಇದಕ್ಕೆ ನಾವೇನಂತೀವಿ ವರ್ಬ್ ಅಂತ ಕರಿತೀವಿ. ಎರಡನೇದು ಈಟ್. ಸೊ ಈಟ್ ಅಂದ್ರೆ ಏನು ರೀ, ತಿನ್ನೋದು. ಸೊ ಇದು ಕೂಡ ಏನು ರೀ, ಇದು ವರ್ಬ್. ಇಲ್ಲಿ ಸ್ಮಾಲ್ ಅಂತ ಹೇಳ್ತಾನೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ ನಾನು. ಸಪೋಸ್ ಸ್ಮಾಲ್ ಬ್ಯಾಟ್ ಏನು ರೀ, ಇಟ್ ಈಸ್ ಅ ನೌನ್. ಓಕೆ, ಸ್ಮಾಲ್ ಏನು ರೀ, ಬ್ಯಾಟ್ ಏನೈತೆ ರೀ, ಸಣ್ಣದೈತೆ ಅಂತ ಏನು ಮಾಡ್ತೈತೆ ರೀ, ಹೇಳ್ತೇವೆ. ಸೊ ಅಡ್ಜೆಕ್ಟಿವ್ ಸ್ಮಾಲ್ ಆಗ್ಬೋದು ರೀ. ಇಲ್ಲಾಂದ್ರೆ ಇನ್ನೊಂದು ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ಇದು ಆನ್ಸರ್ ಆಗ್ಬೋದು. ಹೆಂಗಪ್ಪ ಅಂದ್ರೆ ಇಲ್ಲಿ ನನ್ನ ಹತ್ರ ಒಂದು ಡ್ರೆಸ್ ಐತೆ. ಡ್ರೆಸ್ಗೆ ಏನಂತೀವಿ ನಾವು, ನೇಮ್ ಆಫ್ ದ ಥಿಂಗ್. ಸೊ ನೌನ್ ರೀ. ಸೊ ಡ್ರೆಸ್ ಏನೈತೆ ರೀ, ಥಿಕ್ ಐತೆ. ಓಕೆ, ಸೊ ಮೇ ಬಿ ಯು ಕ್ಯಾನ್ ಆನ್ಸರ್ ದಿಸ್ ಆಲ್ಸೋ. ಇಲ್ಲಿ ಏನು ಮಾಡ್ಬೇಕಂದ್ರೆ ಡಿಪೆಂಡ್ಸ್ ಅಪಾನ್ ದ ಕ್ವಶನ್, ಯು ಹ್ಯಾವ್ ಟು ಚೂಸ್ ದ ಆನ್ಸರ್. ಓಕೆ, ಕ್ವಶನ್ ಹೆಂಗೆ ಬರ್ತಲ್ಲ ಅದ್ರ ಮೇಲೆ ನೀವೇನು ಮಾಡಿರಿ, ಆಯ್ಕೆ ಮಾಡಿ ನೀವೇನು ಮಾಡಿರಿ, ಉತ್ತರವನ್ನು ಬರೀರಿ. ಸೊ ಇಲ್ಲಿ ನಾನು ನಿಮ್ಗೆ ಎರಡೂ ಏನು ಮಾಡೇನಿ ರೀ ಹೇಳೀನಿ. ನನ್ನ ಕಡೆಯಿಂದ ನಾನು ಎರಡೂ ಏನು ಮಾಡೇನಿ ರೀ ಹೇಳಿ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೆಕ್ಸ್ಟ್ ಕೇಳಿದ ದ ಸಾರ್ಟ್ ಆಪ್ಷನ್ ಈಸ್ ಅವೈಲೇಬಲ್ ಅಂಡರ್ ದ ಡ್ಯಾಶ್ ಟ್ಯಾಬ್ ಅಂತ ಕೇಳ್ಯಾರ. ಯಾವ ಟ್ಯಾಬ್ನೊಳಗೆ ಏನಿರ್ತೈತೆ ರೀ, ಸಾರ್ಟ್ ಆಪ್ಷನ್ ಇರ್ತೈತೆ ಅಂತ ಕೇಳ್ಯಾರ. ಸಾರ್ಟ್ ಆಪ್ಷನ್ ಯಾವ ಟ್ಯಾಬ್ನಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಬರ್ತೈತೆ ರೀ ಡಾಟಾ. ಎಸ್, ಡಾಟಾ ಒಳಗೆ ಏನೇನು ಬರ್ತೈತೆ ಗೊತ್ತ್ರಿ ನಿಮ್ಗೆ, ಸಾರ್ಟ್ ಬರ್ತೈತೆ ರೀ. ಓಕೆ, ಈ ಸಾರ್ಟ್ ಆಪ್ಷನ್ ಬರ್ತೈತಿ, ಫಿಲ್ಟರ್ ಬರ್ತೈತಿ. ಓಕೆ, ಕ್ಲೀನಿಂಗ್, ಟ್ರಾನ್ಸ್ಫಾರ್ಮಿಂಗ್ ಎಲ್ಲ ಈ ಡಾಟಾ ಟ್ಯಾಬ್ ಒಳಗೆ ಏನು ಬರ್ತಾವೆ ರೀ, ಬರ್ತಾವೆ. ಇನ್ನು ಸೆಕೆಂಡ್ ಬರ್ತೈತೆ ರೀ ಫಾರ್ಮ್ಯಾಟ್ ಟ್ಯಾಬ್ ಒಳಗೆ ಏನು ಬರ್ತೈತಪ್ಪ ಅಂತಂದ್ರೆ ಟೆಕ್ಸ್ಟ್, ಶೇಪ್ಸ್, ಚಾರ್ಟ್ಸ್, ರಿಪೋರ್ಟ್ಸ್ ಎಲ್ಲ ಏನು ಬರ್ತಾವೆ ರೀ, ಫಾರ್ಮ್ಯಾಟ್ ಒಳಗೆ ಬರ್ತಾವೆ. ನೆಕ್ಸ್ಟ್ ಫೈಲ್ ಒಳಗಡೆ ಓಕೆ, ಸೇವ್ ಮಾಡೋದು, ಔಟ್ಪುಟ್, ಪ್ರಿಂಟ್, ಕ್ಲೋಸ್, ಮ್ಯಾನೇಜ್, ಎನ್ಹ್ಯಾನ್ಸ್ ಇವೆಲ್ಲ ಏನು ಬರ್ತಾವೆ ರೀ, ಫೈಲ್ ಒಳಗೆ ಬರ್ತಾವೆ. ನೆಕ್ಸ್ಟ್ ಬರ್ತೈತೆ ರೀ ಸ್ಟೈಲ್. ಸೊ ಪ್ಯಾರಾಗ್ರಾಫ್ ಸ್ಟೈಲ್ ಆಗಿರ್ಬೋದು, ಕ್ಯಾರೆಕ್ಟರ್ ಸ್ಟೈಲ್ ಆಗಿರ್ಬೋದು, ಅಥವಾ ನೀವು ಹೆಡಿಂಗ್ ಸ್ಟೈಲ್ಸ್ ಎಲ್ಲ ಏನು ಮಾಡ್ಬೋದು ರೀ, ಈ ಸ್ಟೈಲ್ನ ಟ್ಯಾಬ್ ಒಳಗಡೆ ಏನು ಮಾಡ್ಬೋದು, ನೀವು ಕಮ್ಯಾಂಡನ್ನು ಮಾಡ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಈಸ್ ದ ಶಾರ್ಟ್ಕಟ್ ಕೀ ಫಾರ್ ಪೇಸ್ಟ್ ಆಪ್ಷನ್ ಇನ್ ಅ ಸ್ಪ್ರೆಡ್ಶೀಟ್. ಪೇಸ್ಟ್ ಅಂದ್ರೆ ನೋಡ್ರಿ, ಸೊ ಪೇಸ್ಟ್ ಅಂದ್ರೆ ಏನು ರೀ, ಕಾಪಿ ಮಾಡಿದ್ದನ್ನು ಏನು ಮಾಡೋದು ರೀ, ಅಲ್ಲಿ ಮರಳಿ ಪೇಸ್ಟ್ ಮಾಡೋದು. ಪೇಸ್ಟ್ ಅಂದ್ರೆ ನಿಮಗೆ ಹೆಂಗೆ ಹೇಳ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ಪೇಸ್ಟ್ ಅಂದರೆ ಏನು ರೀ, ಈಗ ನೀವು ಯಾವುದೋ ಒಂದು ಕಾಪಿ ಮಾಡಿರ್ತೀರ ಅಂತ ತಿಳ್ಕೊರಿ, ಒಂದು ಡಾಟಾ ಅಥವಾ ಒಂದು ಡಾಕ್ಯುಮೆಂಟನ್ನು, ಅದನ್ನು ಇನ್ನೊಂದು ಕಡೆ ಏನು ಮಾಡಿದ್ರಿ ನೀವು, ಏನು ಮಾಡೋದು, ಪೇಸ್ಟ್ ಮಾಡೋದು. ಅಥವಾ ನೀವು ಏನಂತೀರಿ,
ಅಲ್ಲೇ ನೀವು ಹೊಳ್ಳಿ ಅದನ್ನು ಅಂಟಿಸೋದು ಅಥವಾ ಸೇವ್ ಮಾಡೋದು, ಈ ಥರ ನೀವು ತಿಳ್ಕೊಬೋದು. ಓಕೆ, ಸೊ ಫಸ್ಟ್ ಬರ್ತೈತೆ ರೀ ಕಂಟ್ರೋಲ್ ಎಕ್ಸ್. ಓಕೆ, ಸೊ ಇದನ್ನು ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ ನಾವು. ಕಂಟ್ರೋಲ್ ಬಿ ಇದನ್ನು ಬೋಲ್ಡ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ ರೀ. ಕಂಟ್ರೋಲ್ ಪಿ ಇದನ್ನು ಪ್ರಿಂಟಿಂಗಿಗೆ ಯೂಸ್ ಮಾಡ್ತೇವೆ ರೀ. ಕಂಟ್ರೋಲ್ ವಿ ಸೊ ಪೇಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ ರೀ. ಈ ನೆಕ್ಸ್ಟ್ ಬರ್ತೈತೆ ಇಲ್ಲಿ ಕಂಟ್ರೋಲ್ ಸಿ ಅಂತ ಬರ್ತೈತಿ, ಇದನ್ನು ಕಾಪಿ ಮಾಡೋಕ್ಕೆ ಯೂಸ್ ಮಾಡ್ತೇವೆ ರೀ. ಸೊ ಎಲ್ಲ ಬರ್ತಾವೆ ರೀ ಶಾರ್ಟ್ಕಟ್ ಕೀಗಳು. ಸೊ ಇವನ್ನೆಲ್ಲ ಏನು ಮಾಡಿರಿ ನೋಡ್ಕೊರಿ. ಇದ್ರ ಮೇಲೆ ಒಂದು ಕ್ವಶನ್ ಅಂತ ನಿಮ್ಗೆ ಏನು ಮಾಡ್ತಾರೆ ಎಂಪ್ಲಾಯ್ಬಿಟಿ ಒಳಗೆ ಫಿಕ್ಸ್ ಕೇಳ್ತಾರೆ. ಲಾಸ್ಟ್ ಕ್ವಶನ್ ಬರ್ತೈತೆ ರೀ, ಏನಂತಂದ್ರೆ ಐಡೆಂಟಿಫೈ ದ ಆಬ್ಜೆಕ್ಟ್ ಇನ್ ದ ಸೆಂಟೆನ್ಸ್ ದ ಸ್ಟೂಡೆಂಟ್ಸ್ ಪ್ಲೇಡ್ ದ ಕ್ರಿಕೆಟ್. ಓಕೆ, ಇಲ್ಲೊಂದು ಕ್ವಶನ್, ಇಲ್ಲೊಂದು ಏನು ಮಾಡ್ಯಾನ್ರವ ಸೆಂಟೆನ್ಸ್ ಕೊಟ್ಟಾನ ಏನಂತೇಳಿ ದ ಸ್ಟೂಡೆಂಟ್ಸ್ ಪ್ಲೇಡ್ ದ ಕ್ರಿಕೆಟ್ ಅಂತ ಕೊಟ್ಟಾನ. ಓಕೆ, ಇಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಏನು ಕಂಡುಹಿಡಿಬೇಕ್ರಿ, ನೀವು ಆಬ್ಜೆಕ್ಟನ್ನು ಕಂಡುಹಿಡಿಬೇಕು. ಸೊ ನೋಡಿರಿ, ಫಸ್ಟ್ ನಾವು ನೋಡೋದು ದ ಸ್ಟೂಡೆಂಟ್ಸ್ ಏನು ರೀ ಇದೆ ಸಬ್ಜೆಕ್ಟ್ ರೀ ಇದೆ. ಓಕೆ, ಯಾರು ಸ್ಟೂಡೆಂಟ್ಸ್ ದ ಸಬ್ಜೆಕ್ಟ್. ಪ್ಲೇಡ್ ಏನು ರೀ ಇದೆ ವರ್ಬ್ ಇದೆ. ಇದು ಏನು ರೀ ಇದು ಏನು ರೀ ಇದೆ ವರ್ಬ್. ಇನ್ನು ಲಾಸ್ಟ್ ಬರ್ತಿದ್ರಿ ಕ್ರಿಕೆಟ್ ಏನು ರೀ ಇದೆ ಆಬ್ಜೆಕ್ಟ್. ಓಕೆ, ಆಬ್ಜೆಕ್ಟ್. ಸೊ ಗೊತ್ತಾಯಿತು ಅಂತ ಅನ್ಕೋತೀನಿ. ಓಕೆ, ಸೊ ಧನ್ಯವಾದಗಳು, ಥ್ಯಾಂಕ್ ಯು. ಓಕೆ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಏನು ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಇದೇ ಥರ ಮುಂದೆ ನಿಮ್ಗೆ ಏನು ಮಾಡ್ತಾವ್ರಿ ಎಜುಕೇಷನಲ್ ವೀಡಿಯೋಗಳು ಏನಾಗ್ತಿರ್ತಾವೆ ಈ ಚಾನಲ್ನಲ್ಲಿ ನಿಮಗೆ